ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ಪವಿತ್ರ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಪ್ಪ. 9 ತಿಂಗಳ ಕಾಲ ನಮ್ಮನ್ನು ಹೊತ್ತು ಎತ್ತುಕೊಂಡು ಹದ್ದು ತನ್ನ ಮರಿಗಳನ್ನು ರೆಕ್ಕೆ ಮರೆಯಲ್ಲಿ ಅಡಗಿಸಿಕೊಳ್ಳುವಂತೆ ನಮ್ಮನ್ನು ಕಾಪಾಡಿಕೊಂಡು ಬಂದ ದೇವರಪ್ಪ, ಇವತ್ತು ವಿಶೇಷವಾಗಿ ನಮಗೆ ಕೊಟ್ಟಂಥ ಈ 10ನೇ ತಿಂಗಳು ಅಕ್ಟೋಬರ್ ತಿಂಗಳಿಗಾಗಿ ಸ್ತೋತ್ರ ಮಾಡ್ತಿದ್ದೇನಪ್ಪ. ಈ ತಿಂಗಳನ್ನು ಆಶೀರ್ವಾದ ಮಾಡಪ್ಪ. ಇವತ್ತು ನನ್ನೊಂದಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂಥ ಪ್ರತಿಯೊಂದೊಂದು ನೇರ ಪ್ರಸಾರದಲ್ಲಿ ಕುಳಿತಿರೋ ಕುಟುಂಬಗಳ ಮೇಲೆ ನಿನ್ನ ಹಸ್ತ ಇಳಿದು ಬರೋದಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇನಪ್ಪ. ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ, ಅಭಿವೃದ್ಧಿಪಡಿಸು ಸ್ವಾಮಿ. ಈ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ಆಶೀರ್ವಾದದಾಯಕವಾಗಿ ಅಪ್ಪ ಉಂಟಾಗೋದಕ್ಕೆ ನೀನು ಸಹಾಯ ಕೊಡಪ್ಪ. ತಡೆಗಳೆಲ್ಲ ತೆಗೆದಾಕಪ್ಪ. ನಿನ್ನ ದೈವ ಪ್ರಸನ್ನತೆ, let the glory of the Lord may saturate in every places wherever they hear the God's word of Father Lord. Let the glory of the Lord may come down of Father Lord. Lord, bless this month of October of Father. ಅಕ್ಟೋಬರ್ ತಿಂಗಳನ್ನು ಆಶೀರ್ವಾದ ಮಾಡಪ್ಪ. ಈ ತಿಂಗಳಿನ ಒಂದೊಂದು ದಿನಗಳು ನಿಮ್ಮ ನಾಮ ಮಹಿಮೆಗಾಗಿ ನಾವು ಉಪಯೋಗಿಸೋದಕ್ಕೆ ಸಹಾಯ ಕೊಡಪ್ಪ. ಬ್ಲೆಸ್ ಮಾಡಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಪರಿಶುದ್ಧವಾದ ಪವಿತ್ರ ನಾಮದಲ್ಲಿ 10ನೇ ತಿಂಗಳಲ್ಲಿ ಕಾಲಿಟ್ಟಿರುವಂಥ ಪ್ರತಿಯೊಂದು ತಂದೆ ತಾಯಿಗಳಿಗೂ, ಪ್ರತಿಯೊಂದು ಕ್ರೈಸ್ತ ಕುಟುಂಬಗಳಿಗೆ ನಮ್ಮ ಹೃದಯ ತುಂಬಿದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಇವತ್ತು ವಿಶೇಷವಾಗಿ ಈ 10ನೇ ತಿಂಗಳು ಅಕ್ಟೋಬರ್ ತಿಂಗಳು ನಮ್ಮನ್ನು ದೇವರು ಕರ್ಕೊಂಬಂದಿದ್ದಾರೆ. 9 ತಿಂಗಳ ಕಾಲ ನಮ್ಮನ್ನು ಹೊತ್ತು ಎತ್ತು ಸಾಕಿ ಸಲಿದ ದೇವರು ಈ 10ನೇ ತಿಂಗಳಲ್ಲಿ ನಮಗೆ ಬರುವುದಕ್ಕೆ ಕೃಪೆಯನ್ನು ಕೊಟ್ಟಿದ್ದಾರೆ. ಒಂದು ವಿಶೇಷವಾದ ವಾಗ್ದಾನವನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಆತನು ಬಂದಿದ್ದಾನೆ. ಬನ್ನಿ, ಇವತ್ತು ದೇವರ ಸನ್ನಿಧಾನದಲ್ಲಿ ಮನೆಗಳು ಕೂತ್ಕೊಂಡಿದ್ದೀರಾ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಯೂಟ್ಯೂಬ್ನ, ಇವತ್ತೇ ಆ ಯೂಟ್ಯೂಬ್ ನೋಡುವಂಥ ಸ್ಥಳದಲ್ಲಿ ಆ ಐಕಾನ್ ಬೆಲ್ನ ಒತ್ತುವಾಗ ನಿಮಗಾಗಿ ಹೊಸ ಸಂದೇಶಗಳು ನಮ್ಮ ಗ್ರೇಸ್ ಮಿನಿಸ್ಟ್ರಿಯ ಮುಖಾಂತರವಾಗಿ ಕೂಡಿ ಬರುತ್ತೆ. ಆಶೀರ್ವಾದ ಹೊಂದತ್ತೆ. ಅನೇಕ ಮಕ್ಕಳಿಗೆ ಕರೆ ಮಾಡಿ ತಿಳಿಸಿ, ಇವತ್ತು ಅಪ್ಪ ಈ ಒಂದು ಹೊಸ ಕಾರ್ಯಕ್ರಮ ಬರ್ತಾ ಇದೆ, ಈ ಕಾರ್ಯಕ್ರಮ ನೋಡಿ ಅಂತೇಳಿ ಅನೇಕರಿಗೆ ತಿಳಿಸಿ. ಕರ್ತ ನಿಮ್ಮ ಕೈಗಳನ್ನು ಆಶೀರ್ವಾದ ಮಾಡ್ತಾರೆ. ಕೆಳಗಿರುವಂಥ ಲಿಂಕ್ಗಳನ್ನ ಫಾಲೋ ಮಾಡಿ ಕರ್ತ ನಿಶ್ಚಯವಾಗಲೂ ನಿಮ್ಮ ಮನೆಗಳನ್ನ ಆಶೀರ್ವಾದ ಮಾಡ್ತಾರೆ. ಇವತ್ತು ಮನೆಗಳು ಕೂತ್ಕೊಂಡಿದ್ದೀರಾ. ಎಲ್ಲರೂ ನಮ್ಮ ಕರೆಗಳನ್ನ ಅರ್ಪಣೆಯೊಂದಿಗೆ, ನಾವು ಆರಾಧನೆಯೊಂದಿಗೆ ನಾವು ಪರಲೋಕದ ತಂದೆನ ಘನಪಡಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಮೈಟಿ ಗಾಡ್, ಗ್ಲೋರಿ ಜೀಸಸ್. Amen. Thank you Lord. Thank you Jesus. Hallelujah. Wow. Amen. Thank you Lord. Amen. Amen. Thank you Lord. Thank you Jesus. Amen. Thank you Lord. Amen. Thank you Lord. ಎಲ್ಲರೂ ನಮ್ಮ ಕರಗಳನ್ನು ಅರ್ಪಿಸಿ ಕರ್ತನಿಗೆ ದೇವರ ಸನ್ನಿಧಾನದಲ್ಲಿ ಆರಾಧನೆಯೊಂದಿಗೆ ಕರ್ತನನ್ನು ಘನಪಡಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹೋಲಿ ಸ್ಪಿರಿಟ್ ಆಫ್ ಜೀಸಸ್. ಉಳಿದಿರುವ ನಮ್ಮ ಜೀವನವನ್ನು ದೇವರು ಎಬ್ಬಿಸಿ ನಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಆತ ಶಕ್ತನಾಗಿದ್ದಾನೆ. ನಮ್ಮ ಕಣ್ಣೀರುಗಳನ್ನ ಒರೆಸೋದಕ್ಕೆ ಆತ ಶಕ್ತನಾಗಿದ್ದಾನೆ. ಅಲ್ಲಿ ಕರ್ತನ ನಾಮದಲ್ಲಿ ಆರಾಧನೆಯೊಂದಿಗೆ ಈ ತಿಂಗಳನ್ನು ಯೇಸುವಿನ ನಾಮದಲ್ಲಿ ಆಹ್ವಾನ ಮಾಡೋಣ. ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ತೀರಾದ ಭಯದಲ್ಲಿ ಇರಲು. ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ತೀರಾದ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ತೀರಾದ ಭಯದಲ್ಲಿ ಇರಲು. ಅಭಯಾವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯ. ಅಭಯಾವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ
ನಾವೆಲ್ಲ ಮುಳುಗುವಾಗ ನಮ್ಮನ್ನು ದೇವರು ತಪ್ಪಿಸಿ ಕಣ್ಣೀರನ್ನು ಮುಳುಗಿಸಿ ನಾವು ಮುಳುಗಿ ಹೋಗಬಾರ್ದೆಂದು ಹತ್ತಿರವಾಗಿ ನಾವು ಚೆನ್ನಾಗಿ ಯೇಸು ಬಂದ ನಮ್ಮನ್ನು ಕಾಪಾಡಕ್ಕೆ ಆತ ಶಕ್ತನಾಗಿದ್ದಾನೆ. 9 ತಿಂಗಳು ನೀ ಮುಳುಗಿ ಹೋಗಿದ್ಯಾ ಮಗಳೇ, ಸಾಲದಲ್ಲಿ ಮುಳುಗಿದ್ಯಾ, ಕಣ್ಣೀರಲ್ಲಿ ಮುಳುಗಿದ್ಯಾ, ನಿನ್ನ ಕಣ್ಣೀರನ್ನ ಒರೆಸಕ್ಕೆ ಆ ಯೇಸು ಇವತ್ತು ಈ ತಿಂಗಳಲ್ಲಿ ನಿನ್ನ ಮನೆಯೊಳಗೆ ಬಂದು ನಿನ್ನನ್ನು ಮೆತ್ತೆ ಮೇಲೆತ್ತಕ್ಕೆ ಬಂದಿದ್ದಾನೆ. ಸಾಲದಿಂದ, ಕಣ್ಣೀರಿಂದ, ವ್ಯಾಧಿಯಿಂದ ನಿಮ್ಮನ್ನ ಮೇಲೆ ಕೆತ್ತುತ್ತಾರೆ. ಸಂತೋಷವಾಗಿ ಕಲಪಡಿಸಿ ಆಡೋಣ. ಥ್ಯಾಂಕ್ ಯು ಲಾರ್ಡ್. ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ತೀರಾದ ಭಯದಲ್ಲಿರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ತೀರಾದ ಭಯದಲ್ಲಿ ಇರಲು. ಕಷ್ಟದ ಕಡಲಲ್ಲಿ ಆಡೋಣ ದೇವರಿಗೆ. ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ತೀರಾದ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವಾ ತೀರಾದ ಭಯದಲ್ಲಿ ಇರಲು. ಅಭಯವ ನೀಡಿ, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯ. ಅಭಯವನ್ನ ಕೊಟ್ಟ ದೇವ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅಭಯವ ನೀಡಿ ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹತ್ತಿರಕ್ಕೆ ನೀ ಬಾರೆಯ. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯ. ಆಧಾರ ಆಧಾರ ನೀಬೇಕಯ್ಯ. ಆಧಾರ ನೀಬೇಕಯ್ಯ. ಆಧಾರ ನೀಬೇಕಯ್ಯ. Daddy Lord, we praise you. Thank you Lord. Thank you Lord. Thank you Jesus. Hallelujah. ಬಾಳ ಬೆಳಕಾಗಿರಲು ಆಧಾರ ನೀಬೇಕಯ್ಯ. Daddy will love you Lord. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀಬೇಕಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀಬೇಕಯ್ಯ. ಬಾಳ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀಬೇಕಯ್ಯ. ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀಬೇಕಯ್ಯ. ಆಧಾರ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀಬೇಕಯ್ಯ. ಆಧಾರ ಆಧಾರ ನೀಬೇಕಯ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಧಾರ ನೀಬೇಕಯ್ಯ. ಆಡಿ ಸಂತೋಷವಾಗಿ ಲೇರ ಪ್ರಸಾದ್ ನೋಡ್ತಾ ಇದ್ದೀರಾ? ಹೇಳಿ, ಈ ತಿಂಗಳಲ್ಲಿ ನಿನ್ನ ಆಧಾರ ಬೇಕಪ್ಪ ನಮಗೆ ಅಂತ ಆಡಿ ಸ್ತೋತ್ರ ಮಾಡಿ. ಆಧಾರ ನೀಬೇಕಯ್ಯ. We need your shelter Lord. We need your presence Lord. We need your guidance Lord. Amen. Amen. ಆಧಾರ ನೀಬೇಕಯ್ಯ. ಆಧಾರ ನೀಬೇಕಯ್ಯ. ಆಧಾರ ನೀಬೇಕಯ್ಯ. Amen. Amen. ಆಧಾರ ನೀಬೇಕಯ್ಯ. ಆಧಾರ ನೀಬೇಕಯ್ಯ.
ಹಲ್ಲೇಲೂಯಾ. ಎಷ್ಟು ಆನಂದ, ಎಷ್ಟು ಸಂಭ್ರಮ, ಎಷ್ಟು ಸಂತೋಷ. ಕರ್ತನ ಸನ್ನಿಧಾನದಲ್ಲಿ ನಾವು ಹಾಡಿ ಹೊಗಳಬೇಕಾದ್ರೆ ಎಷ್ಟೊಂದು ಆನಂದವಾಗತ್ತೆ. ಅಣ್ಣ, ಬೆಟ್ಟ ಗುಡ್ಡಗಳು ಚಲಿಸಿಯಾವು, ಗುಡ್ಡಗಳು ಪರ್ವತಗಳು ಕದಲಿಯಾವು, ಆದರೆ ನನ್ನ ಒಡಂಬಡಿಕೆ ಒಪ್ಪಂದ ಕೃಪೆ ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತೇನೆ. ಈ 9 ತಿಂಗಳಲ್ಲಿ ಸಂಬಂಧಿಕರು, ಅಣ್ಣ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಕಾಕ, ಕಾಕಿ, ದೊಡ್ಡ ಜನ ಇದ್ದವರೆಲ್ಲ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು. ಆದರೆ ನಮ್ಮನ್ನ ಬಿಡದೇ ಇರತಕ್ಕಂಥದ್ದು ಕಲ್ವಾರಿ ಸುರಿಸಿದ ಆ ಯೇಸುವಿನ ರಕ್ತ, ಆ ಯೇಸುವಿನ ಕೃಪೆ. ಪ್ರಿಯ ಮಕ್ಕಳೇ, ಬನ್ನಿ ಇವತ್ತು ಆರಾಧನೆಯೊಂದಿಗೆ ಕರ್ತನ ನಂಬಿ ಆತನ ಪಾದಕ್ಕೆ ಎರಗೋಣ, ಆತನ ಪಾದದಲ್ಲಿ ನಮಿಸೋಣ. ನಿನ್ನನ್ನೇ ನಾವು ನಂಬಿ ಬಂತೇವಪ್ಪ. ನಿನ್ನ ನಂಬಿ ಬಂದ ಮಕ್ಕಳು ಒಂದು ದಿನ ಆಶಾಭಂಗ ಪಡದೇ, ಲಾಲೇಲುಯ್ಯ, ಆಶಾಭಂಗ ಪಡದೇ ಇರುವಂಥ, ಕೊಡದೆ ಆಶಾಭಂಗ ಪಡಿಸದೇ ಇರತಕ್ಕಂಥ ಆ ಪರಲೋಕದ ದೇವರಿಗೆ ನಮ್ಮ ತನುಮನಗಳನ್ನ ಅರ್ಪಿಸಿಕೊಂಡವರಾಗಿ ನಾವು ದೇವರಿಗೆ ಸ್ತೋತ್ರ ಬಲಿ ಅರ್ಪಿಸೋಣ. ಆಮೆನ್. Glory Jesus. ಮಂಡ್ಯಲ್ಲಿ ಕೂತ್ಕೊಂಡಿದ್ದೀರಾ, ರಾಮನಗರಲ್ಲಿ ಕೂತ್ಕೊಂಡಿದ್ದೀರಾ, ಬೆಂಗಳೂರಲ್ಲಿ ಹಲವಾರು ಭಾಗಗಳಲ್ಲಿ ಕೂತ್ಕೊಂಡಿದ್ದೀರಾ, ಮುಂಬೈ ಪಟ್ಟಣದಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ, ಇಸ್ರಾಯೇಲಲ್ಲಿ ಕೇಳ್ತಿದ್ದೀರಾ, ದುಬೈಯಲ್ಲಿ, ಕತಾರ್, ಕುವೈಟಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಆರಾಧನೆಯೊಂದಿಗೆ, ದೇವರಿಗೆ ಸ್ತೋತ್ರ ಬಲಿಯೊಂದಿಗೆ ಲಂಡನ್ನಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. ಬೇರೆ ಇವತ್ತು ಆಶ್ರಯ ಮಾಡಕ್ಕೆ ಹೋಗ್ತಾರೆ. ಆಮೆನ್, ಆಮೆನ್. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಆಡೋಣ. ನಿನ್ನನ್ನೇ ನಂಬಿ ಬಂದೆವು యేసయ్య, ಸಂತೋಷವಾಗಿ ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಯೇಸುವಿಗೆ ಆಮೆನ್. ನೀನೇ ನನ್ನ ಜೀವ,
ಬಂದೆವು యేసయ్య ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು యేసయ్య ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು యేసయ్య ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು యేసయ్య ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ಸಂತೋಷವಾಗಿ ಆಮೆನ್ ಹalleluya thank you lord ಬಂದೆವು ಆಮೆನ್ ಆಮೆನ್ ಹalleluya ನಿನ್ನನ್ನೇ ನಂಬಿ ಬಂದೆವು
ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ಪರಿಶುದ್ಧವಾದ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೆ ಕೂಡ ಈ ಅಕ್ಟೋಬರ್ ತಿಂಗಳಿನ ಮೊದಲನೆಯ ಈ 10ನೆಯ ತಿಂಗಳಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕೋರ್ತಾ ಇದ್ದಾನೆ. ದೇವರು ವಿಶೇಷವಾದ ಒಂದು ವಾಗ್ದಾನದೊಂದಿಗೆ ಈ ತಿಂಗಳಿಗೆ ನಮಗೆ ಬೇಕಾದ ಒಂದು ಪೌಷ್ಟಿಕಾಂಶವಾದ ಒಂದು ಬೆಲೆಯುಳ್ಳ ಒಂದು ಮಹಿಮೆಯುಳ್ಳ ಒಂದು ವಾಗ್ದಾನದೊಂದಿಗೆ ದೇವರು ನಮ್ಮ ಜೊತೆ ಮಾತನಾಡಿ ನಮ್ಮನ್ನು ಇವತ್ತು ಅವರು ಬಲಪಡಿಸೋಕ್ಕೆ ಶಕ್ತರಾಗಿದ್ದಾರೆ. ಕ್ರಿಸ್ತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡೋಕ್ಕೆ ಶಕ್ತನಾಗಿದ್ದೇನೆ ಎಂದು ಪೌಲ್ ಹೇಳ್ತಾನೆ. ಶಕ್ತಿನೇ ಇಲ್ಲ, ಆದರೆ ಸೆರೆಮಲ್ಲಿ ಇದ್ಕೊಂಡು ಆತ ಹೇಳ್ತಾನೆ, ವಿಶ್ವಾಸದ ಮಾತು ಹೇಳ್ತಾನೆ, ಕ್ರಿಸ್ತನಲ್ಲಿ ಹೇಳ್ತಾನೆ, ಕ್ರಿಸ್ತನಲ್ಲಿದ್ದುಕೊಂಡು ನಾನು ಎಲ್ಲವನ್ನು ಮಾಡೋಕ್ಕೆ ಬಲಹೀನತೆಯಲ್ಲಿದ್ದಾನೆ, ಆದರೆ ಸೆರೆಮನಲ್ಲಿದ್ದಾನೆ, ಆದರೆ ಎಲ್ಲವನ್ನು ಮಾಡೋಕ್ಕೆ ಶಕ್ತನಾಗಿದ್ದೇನೆ ಅಂತ ಹೇಳ್ತಾನೆ. ಇವತ್ತು ನಿಮಗೆ ಬೇಕಾಗಿರೋದು ವಿಶ್ವಾಸ. ನಾನು ಕೊಡೋ ಸಂದೇಶಕ್ಕೆ ನೀವು ವಿಶ್ವಾಸವನ್ನು ಸೇರಿಸ್ಬಿಟ್ರೆ ಸಾಕು, ಆ ಕಾರ್ಯ, ಆ ಮಾತು ನಿಮಗೆ ನಿಜವಾಗ್ಲೂ ನೆರವೇರುತ್ತೆ. ಇವತ್ತು 9 ತಿಂಗಳುಗಳ ಕಾಲ ಹಲವಾರು ಸಾಲ, ಇಕ್ಕಟ್ಟು, ವ್ಯಾಧಿ, ಅನೇಕ ಸಂಕಷ್ಟ, ವಾಮಾಚಾರ, ಅನೇಕ ವಿಧದ ಕಿರುಕುಳ, ಬಡ್ಡಿ ಸಮೇತ ಕೊಡತಕ್ಕಂಥ ಫೈನಾನ್ಸ್ನವರ ಕಿರುಕುಳ, ಇವೆಲ್ಲವರುಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಹಲವಾರು ವಿಧವಾದ ಪ್ರಾರ್ಥನೆ ನಾವು ಮಾಡಿದ್ದೇವೆ. ಆದರೆ ದೇವರು ನಮ್ಮನ್ನು ಕಣ್ಮಣಿಯಾಗಿ ನಮ್ಮನ್ನು ಕಾಪಾಡಿದ್ದಾರೆ. ಇವತ್ತು ಹೊಸದಾಗಿ ಎಷ್ಟೋ ಜನ ಹೆಣ್ಣುಮಕ್ಕಳು ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದಾರೆ. ಗಂಡ ತೀರ್ಕೊಂಡಿದ್ದಾರೆ, ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. ನಮ್ಮ ಮನೆಯೊಳಗೆ ಮಗ ಮನೆ ಬಿಟ್ಟು ಹೋಗಿದ್ದಾನೆ, ಆ ದುಃಖದಲ್ಲಿ ಕೆಲವರು ಹೆಣ್ಣುಮಕ್ಕಳು ತಾಯಿಂದರು ವಾಕ್ಯ ಕೇಳ್ತಾ ಇದ್ದೀರಾ. ಕೆಲವು ತಂದೆದಿರು ವ್ಯಾಪಾರ ಒಡೆದೋಯ್ತು, ಇನ್ನು ನಾನು ಬಿಸ್ನೆಸ್ ಮಾಡೋಕ್ಕೆ ಆಗಲ್ಲ ಅಂತೇಳಿ ಭಾಳ ನಿರಾಸೆಯಿಂದ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. ಕೆಲವು ಟ್ಯಾಕ್ಸಿಲಿ ಕೂತ್ಕೊಂಡಿದ್ದೀರಾ, ಈ ತಿಂಗಳು EMI ಕಟ್ಟಕ್ಕಾಗಿಲ್ಲ, ತಿಂಗಳು EMI ಕಟ್ಟಕ್ಕಾಗಿಲ್ಲ, ನಾನೇನು ಮಾಡಲಿ, ಕಾರೇ ಮಾರ್ಬಿಡ್ಲಾ ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ಎಷ್ಟೋ ಗಂಡು ಮಕ್ಕಳು ಇವತ್ತು ಕೂತ್ಕೊಂಡು ಅಳ್ತಾ ಇದ್ದೀರಾ. ಇವತ್ತು ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಇಸ್ರಾಯೇಲಲ್ಲಿ, ದುಬೈಯಲ್ಲಿ, ಲಂಡನಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವಂಥ ನಿಮ್ಮ ಎಲ್ಲರಿಗೆ ದೇವರು ಹೇಳ್ತಾರೆ, ಭಯಪಡಬೇಡ, ಈ ತಿಂಗಳು ಅಕ್ಟೋಬರ್ ತಿಂಗಳು ನಾನು ನಿನ್ನ ಅಧಿಕವಾಗಿ ಬಲಪಡಿಸ್ತೇನೆ, ಅಧಿಕವಾಗಿ ನಿನ್ನ ಕೃಪೆ ತೋರಿಸ್ತೇನೆ, ಅದಕ್ಕೆ ನಿನ್ನ ಮೇಲಿರುವಂಥ ನನ್ನ ಕೃಪೆಯನ್ನು ಇನ್ನೂ ಹೆಚ್ಚಿಸ್ತೀನಿ ಅಂತ ಹೇಳ್ತಾನೆ. God will going to increase His grace over you. God will going to increase the finance for you. God will going to increase the health for you, my people of God. ಇವತ್ತು ದೇವರು ನಿಮ್ಮ ಮನೆಯೊಳಗೆ ದೊಡ್ಡ ಕಾರ್ಯಗಳನ್ನ ಮಾಡೋಕ್ಕೆ ಆತ ಶಕ್ತರಾಗಿದ್ದಾರೆ. ಒಂದು ವೇಳೆ ಇವತ್ತು ಯೂಟ್ಯೂಬ್ ಮುಂದೆ ಕೂತ್ಕೊಂಡು ಭಾಳ ನಿರಾಸೆಯಿಂದ ನನಗೇನಾದರೂ ಒಂದು ಒಳ್ಳೇದಾಗತ್ತಾ, ನನಗೇನಾದೊಂದು ಒಳ್ಳೆ ಸುದ್ದಿ ಬರುತ್ತಾ, ನನಗೇನಾದರೂ ಒಂದು ಒಳ್ಳೆ ಕಾರ್ಯ ಏಸಪ್ಪ ಮಾಡ್ತಾರ ಅಂತೇಳಿ ತಾಯಿಂದರೆ ಇವತ್ತು ದುಃಖಪಟ್ಟು ಕೂತ್ಕೊಂಡಿದ್ದೀರಾ. ನಿಮ್ಮ ದುಃಖಕ್ಕೆ ಬದಲಾಗಿ ದೇವರು 2ರಷ್ಟು ಮಾನವನ್ನು ಕೊಡೋಕ್ಕೂ ಸಂತೋಷನ ಕೊಡೋಕ್ಕೆ ಆತ ಶಕ್ತನಾಗಿದ್ದಾನೆ. ಇವತ್ತೊಂದು ವಾಕ್ಯ ತೆಗೆದುಕೊಳ್ಳೋಣ. ದೇವ ನಾಮಕ್ಕೆ ಸ್ತೋತ್ರದಲ್ಲಿ 2 ಸಾಮ್ಯೇಲ ಪುಸ್ತಕ 3ನೇ ಅಧ್ಯಾಯ ವಾಕ್ಯ 1 ಮತ್ತು 2. ಬಹು ದಿವಸಗಳವರೆಗೆ ಸೌಲನ ವಂಶದವರೆಗೆ, ದಾವಿದನ ವಂಶದವರೆಗೆ ಯುದ್ಧಗಳು ನಡೆಯುತ್ತಾ ಇತ್ತು. ಆದರೆ ದಾವಿದನು ಬಲಗೊಳ್ಳುತ್ತಾ ಬಂದನು. ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತ್ತು. ದೇವರಿಗೆ ಸ್ತೋತ್ರ. ಬಟ್ ಡೇವಿಡ್ ಬಿಕೇಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಆ್ಯಂಡ್ ದ ಹೌಸ್ ಆಫ್ ಸೌಲ್ ಈ ಬಿಕೇಮ್ ವೀಕರ್ ಆ್ಯಂಡ್ ವೀಕರ್. ಸಾಲ್ ಬಿಕೇಮ್ ವೀಕರ್ ಆ್ಯಂಡ್ ವೀಕರ್ ಆ್ಯಂಡ್ ಡೇವಿಡ್ ಬಿಕೇಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್. ಈ ತಿಂಗಳಲ್ಲಿ ದೇವರು ನಿಮ್ಮನ್ನು ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಈ ತಿಂಗಳು ಯಾವುದೆಲ್ಲ ಹೋದ ತಿಂಗಳಲ್ಲಿ ತುಂಬ ವೀಕ್ ಆದ್ವಿ, ಯಾವುದೆಲ್ಲ ನಮ್ಮ ಕೈಲಿ ಆಗಲಿಲ್ಲ ಅಂತ ಹೇಳಿ ಹೋದ್ರಿ, ಅಪ್ಪ ಹೇಳ್ತಾರೆ ಅವೆಲ್ಲವನ್ನು ಮಾಡೋಕ್ಕೆ ನನ್ನ ಸ್ಟ್ರೆಂತನ್ನು, ನನ್ನ ಬಲವನ್ನು ಕೊಡ್ತೀನಿ, ನನ್ನ ದಯೆಯನ್ನು ಕೊಡ್ತೀನಿ. ಮಗಳೇ, ನೀನು ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ದಾವಿದನು ದಿನದಿಂದ ದಿನಕ್ಕೆ ಬಲವನ್ನು ಹೊಂದುತ್ತಾ ಹೋದ. ಈ ಬಿಕೇಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್, ಬಟ್ ಸೌಲ್ ಬಿಕೇಮ್ ವೀಕರ್ ಆ್ಯಂಡ್ ವೀಕರ್. ಯಾಕೆ ಸ್ಟ್ರಾಂಗರ್ ಆಗಿ ಹೋದಂದರೆ ಅವನು ದೇವರನ್ನ ಹೆಚ್ಚಾಗಿ ಹಿಡ್ಕೊಂಡ, ದೇವ್ರ ಪಾದದಲ್ಲಿ ಹೆಚ್ಚಾಗಿ ತನ್ನ ಗಮನ ಇಟ್ಟ, ತನ್ನ ಹೃದಯವನ್ನು ದೇವ್ರ ಮುಂದೆ ಅವನು ಸಂಪೂರ್ಣವಾಗಿ ಸುರಿಸ್ಬಿಟ್ಟ. ಪ್ರಿಯ ಮಕ್ಕಳೇ, 1 ಸಾಮ್ಯೇಲ ಪುಸ್ತಕ 13ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ, ದಾವಿದನು ದೇವರ ಹೃದಯದ ಎಲ್ಲ ಆಸೆಗಳನ್ನು ಅವನು ನೆರವೇರಿಸೋಕ್ಕೆ ಅವನು ಶಕ್ತನಾಗಿದ್ದ. ಬೈಬಲ್ ಸೇಸ್ ಡೇವಿಡ್ ವಾಸ್ ಎ ಮ್ಯಾನ್ ಆಫ್ಟರ್ ಗಾಡ್ಸ್ ಓನ್ ಹಾರ್ಟ್. ದೇವರ ಹೃದಯವನ್ನು ಮೆಚ್ಚಿಸೋನಾಗಿದ್ದ. ತನ್ನ ಹೃದಯದಲ್ಲಿ ಯಾರಿಗೂ ಅವಕಾಶ ಕೊಡಲಿಲ್ಲ. ಲೋಕದ ಆಸೆಗಾಗಲಿ, ತನ್ನ ಇಚ್ಛೆಗಳಿಗಾಗಲಿ, ತನ್ನ ಕಾರ್ಯಗಳಿಗಾಗಲಿ ಸ್ವಾರ್ಥ ಚಿಂತೆಯಾಗಿ ಅವನು ಯೋಚನೆ ಮಾಡದೆ 24 ಗಂಟೆ ಅವನ ದೇವ್ರ ಸನ್ನಿಧಾನದಲ್ಲಿ ಕಳೆದ. ಅದಕ್ಕೆ ಅವನ ಕೀರ್ತನೆ 1ನೇ ಭಾಗದಲ್ಲಿ ಬರೀತಾನೆ, ಯಾವನು ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಬಳಿಯಲ್ಲಿ ನಿಲ್ಲದೆ, ಧರ್ಮ ನಿಂದಕರ ಬಳಿಯಲ್ಲಿ ಕುಳಿತುಕೊಳ್ಳದೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದಪಟ್ಟು
ಹಗಲು ಇರುಳು ಧ್ಯಾನಿಸ್ತಿರುವ ಮನುಷ್ಯನು ಭಾಗ್ಯವಂತನು. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಕಣ್ಣೀರುಗಳನ್ನು ದಾಟ್ಕೊಂಡ್ಬರ್ತಾ ಇದ್ದೇವೆ. ಕಾರಣ ಯಾಕೆ? ಕಷ್ಟಗಳು ನಮ್ಮ ಮೇಲೆ, ಅನೇಕ ಹೋರಾಟಗಳು ನಮ್ಮ ಮೇಲೆ ಭುಗಿಲೆತ್ಕೊಂಡು ಒಂದಾದ ಮೇಲೆ ಒಂದು ಅಲೆಗಳ ಥರ ಅಪ್ಪಳಿಸ್ತಾ ಇದೆ ಪ್ರಿಯ ಮಕ್ಕಳೇ. ಇದರಿಂದ ನಾವೇನು ಮಾಡ್ತೇವೆ? ಅಯ್ಯೋ ನನ್ನ ಜೀವನದಲ್ಲಿ ಬಿಡುಗಡೆ ಇಲ್ವಾ, ಅಯ್ಯೋ ನಾನು ಮುಳುಗಿ ಹೋಗ್ಬಿಡ್ತೇನೆ, ಅಯ್ಯೋ ನಾನು ಕರಗಿ ಹೋಗ್ಬಿಡ್ತೇನೆ, ಇನ್ನು ನಾನು ಈ ಊರು ಬಿಟ್ಟು ಹೋಗ್ಬಿಡ್ತೇನೆ, ಈ ದೇಶ ಬಿಟ್ಟು ಹೋಗ್ತೇನೆ, ನಾನು ಸತ್ತು ಹೋಗ್ತೇನೆ ಅಂತೇಳಿ ಎಷ್ಟೋ ಜನ ಕಂಗಾಲಾಗಿ ಆಸ್ಪತ್ರೆಗಳಲ್ಲಿ ಸೆರೆಮನೆಗಳು ಕೂತ್ಕೊಂಡು ಅಳ್ತಾ ಇದ್ದೀರಲ್ವಾ? ಇವತ್ತು ನಿಮ್ಮ ಕಣ್ಣೀರುಗಳಿಗೆ ಅಪ್ಪ ಹೇಳ್ತಾರೆ, ಮಗಳೇ ನೀನು ಭಯಪಡಬೇಡ, ನಿನ್ನ ಬಲವನ್ನು ನಾನು ಇನ್ನೂ ಹೆಚ್ಚಾಗಿ ಬಲಪಡಿಸ್ತೇನೆ ಮಗಳೇ. ನಿನ್ನ ಬಲಹೀನತೆಯಲ್ಲಿ ನನ್ನ ಕೃಪೆ ನಿನ್ನ ಮೇಲೆ ಬರುತ್ತೆ. ಅವ್ರ ಕೃಪೆ, ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಬಲಹೀನತೆಯಲ್ಲಿ ಅವರ ಕೃಪೆ ನಿಮ್ಮ ಮೇಲೆ ಪೂರ್ಣವಾಗಿ ಬರುತ್ತೆ. ದಾವೀದ ತನ್ನ ಜೀವನದಲ್ಲಿ ಎಲ್ಲರನ್ನ ಕಳ್ಕೊಂಡ, ಅಣ್ಣಂದಿರಿಂದ ತ್ಯಜಿಸಲ್ಪಟ್ಟ, ತಂದೆ ತಾಯಿಯಿಂದ ತ್ಯಜಿಸಲ್ಪಟ್ಟ, ಸ್ನೇಹಿತರಿಂದ ತ್ಯಜಿಸಲ್ಪಟ್ಟ, ಕೊನೆಗೆ ಅರಸನಿಂದ ಕೂಡ ಅವನು ತ್ಯಜಿಸಲ್ಪಟ್ಟ. ಕಾಡು ಮೇಡುಗಳಲ್ಲಿ ಅಲ್ಕೊಂಡಿರ್ಬೇಕಾದ್ರೆ ಅವನು ಕಣ್ಣೀರಿಡ್ತಾನೆ, ದೇವರೇ ನಿನ್ನನ್ನು ನಾನು ಧ್ಯಾನಿಸ್ತೇನಪ್ಪ, ನನ್ನ ಅಂತರಾತ್ಮದಿಂದ ನಿನ್ನನ್ನು ಘನಪಡಿಸ್ತೇನಪ್ಪ, ನಿನ್ನ ಘನಪಡಿಸಿ ನಿನ್ನ ಮೇಲೆ ನಿನ್ನ ನಾಮದ ಮೇಲೆ ನನ್ನ ಪೂರ್ಣವಾದ ಭರವಸೆನ ಇಟ್ಟು ನಿನಗೆ ಸ್ತೋತ್ರ ಬಲಿಗಳನ್ನು ನಾನು ಕೊಡ್ತೇನೆ ಅಂತ ಹೇಳ್ತೇನೆ. ಕೀರ್ತನೆ 34 ಆತ ಹೇಳ್ತಾನೆ, ದೇವರೇ ನಾನು ಎಡೆಬಿಡದೆ ಕೊಂಡಾಡುತ್ತೇನೆ, ನನ್ನ ಸ್ತೋತ್ರ ಯಾವಾಗಲೂ, ದೇವರ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿರುತ್ತದೆ, ನನ್ನ ಮನಸ್ಸು ಯೆಹೋವನ ಹಿಗ್ಗುತ್ತಿರುತ್ತದೆ. ಇದನ್ನು ದೀನರು ಕಂಡು ಸಂತೋಷ ಪಡುವರು, ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಸೇರಿ ಆತನ ಘನಪಡಿಸೋಣ. ದಾವೀದರ ಜೀವನದಲ್ಲಿ ಇದ್ದಂಥ ಎಲ್ಲ ಕಣ್ಣೀರುಗಳಿಗೆ ಪ್ರತ್ಯುತ್ತವಾದ ಉತ್ತರವಾಗಿ ದೇವರೇ ಅವನ ಜೊತೆ ಬಂದ್ಬಿಡ್ತಾರೆ. ಇವತ್ತು ಎಷ್ಟೋ ಸಮಯಗಳಲ್ಲಿ ನಾವು ಸ್ವಂತ ಬಲದ ಮೇಲೆ ಆತ್ಕೊಂಡು ಹೋಗ್ತೇವೆ, ನಮ್ಮ ಜ್ಞಾನದ ಮೇಲೆ ಆತ್ಕೊಂಡು ಹೋಗ್ತೇವೆ. ನನಗೆ ಇಷ್ಟು ಆಸ್ತಿ ಇದೆ, ನಾನು ಇಷ್ಟು ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ, ಇಷ್ಟು ಓದಿದ್ದೀನಿ, ಇಷ್ಟು ವಿದ್ಯಾಭ್ಯಾಸ ಇದೆ, ನನಗೆ ಇಷ್ಟು ಒಳ್ಳೆ ಕೆಲಸ ಇದೆ, ನನಗೆ ಇದೆಲ್ಲ ಮಾಡಿಬಿಡ್ತೇನೆ. ನೋಡಿ, ಇದೆಲ್ಲ ನಾವು ತಿಳ್ಕೊಳ್ತೇವೆ. ಆದರೆ ನಮ್ಮ ಜೀವನ ನಮ್ಮ ಕೈಲಿಲ್ಲ ಪ್ರಿಯ ಮಕ್ಕಳೇ. ನಮ್ಮ ಜೀವಿತ ದೇವ್ರ ಕೈಲಿದೆ. ನಮ್ಮ ಜೀವಿತ ಯಾವಾಗ ದೇವ್ರ ಕೈಲಿರುತ್ತೆ ಅದು ನಮಗೆ ದೊಡ್ಡ ಆಶೀರ್ವಾದ. ಕೆಲವರಿಗೆ ಹಣನೇ ದೊಡ್ಡ ಕೋಟೆ ಆಗಿರುತ್ತೆ. ನನ್ನ ಹತ್ರ ಹಣ ಇದೆ ಅಂತೇಳಿ ಎಷ್ಟೋ ಜನ ಸಂತೋಷಪಟ್ಟು ಅದರಲ್ಲಿ ಹೆಚ್ಚಳ ಪಡ್ತಾರೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ದೊಡ್ಡ ಬ್ಯಾಂಕ್ ಇತ್ತು. ಆ ಬ್ಯಾಂಕಲ್ಲಿ, ಸ್ವಿಸ್ ಬ್ಯಾಂಕ್ ಅಲ್ಲ, ಬೇರೆ ಒಂದು ಬ್ಯಾಂಕು, ಆ ಒಂದು ಹಳ್ಳಿಯೊಳಗೆ ತುಂಬ ಶ್ರೀಮಂತನಾದ ವ್ಯಕ್ತಿ ಇದ್ದ. ಅವನು ಎಲ್ಲ ಇಡೀ ಊರು ಜನಕ್ಕೆ ಬಡ್ಡಿಗೆ ವ್ಯವಹಾರ ಮಾಡ್ತಾ ಇದ್ದ. ಅವನ ಖಜಾನೆ ಒಳಗೆ, ಅಂದರೆ ಅವನ ಟ್ರೆಷರ್ ಬಾಕ್ಸ್ ಒಳಗೆ ಬಿಡೋಕ್ಕೆ 2 ಗಂಟೆ ಬೇಕಾಗಿತ್ತು ಒಳಗೋಗಿ ನೋಟ್ ಎಣಿಸೋದಕ್ಕೆ. ಒಂದು ದಿನ ವಾರದ ವೀಕೆಂಡ್ ಇತ್ತು. ಆ ವೀಕೆಂಡಲ್ಲಿ ಸಾಯಂಕಾಲ ಸಡನ್ನಾಗಿ ಅವನಿಗೊಂದು ಮೈಂಡ್ ಬಂತು, ನಾನು ಹೋಗಿ ನನ್ನ ಖಜಾನೆ ದುಡ್ಡು ನೋಡಬೇಕು, ನಾನು ಹೋಗಿ ನೋಡ್ಕೊಂಬರ್ಬೇಕು. ನೋಡಿ ಪ್ರಿಯ ಮಕ್ಕಳ, ಹಣದ ಮೇಲೆ ತನ್ನ ಹಾತ್ಕೊಂಡ್ಬಿಟ್ಟ. ಆ ಸಾಯಂಕಾಲ ಎಲ್ಲರ ವೀಕೆಂಡಲ್ಲಿ ಎಲ್ಲ ಆಫೀಸರ್ಗಳು ಬ್ಯುಸಿಯಾಗಿದ್ದರು. ಕೊನೆಗೆ ಇವನು ಹೇಳ್ದ, ನೋಡಪ್ಪ ಟ್ರೆಷರ್ ಬಾಕ್ಸ್ ಓಪನ್ ಮಾಡು, ನಾನು ಒಳಗೋಗಿ ಟ್ರೆಷರಿ ಒಳಗೋಗಿ ನೋಡ್ಕೊಂಡು ಬರ್ತೀನಿ, ನನಗೆ ಆಮೇಲೆ ನನ್ನ ಹೊರಗಡೆ ಕರ್ಕೊಂಬ ಅಂತ ಹೇಳಿದ್ರು. ಅವನೇನು ಮಾಡ್ದ, ಟ್ರೆಷರಿ ಬಾಕ್ಸ್ ಒಳಗಡೆ ಬಿಟ್ಬಿಟ್ಟು ಇವನು ಹೊರಗಡೆ ಬಂದ್ಬಿಟ್ಟ. ಈ ಆಫೀಸರ್ ವೀಕೆಂಡಿಂದ ನಿಮಿತ್ತವಾಗಿ ಭಾಳ ಫೈಲ್ಸ್ಗಳು ಅಲ್ಲಿಂದ ಇಲ್ಲಿಂದ ಕಾಲಲ್ಲಿ ಬರ್ತಿರೋದ್ರಿಂದ ಇವನು ಅಪ್ಪನ ಮರ್ತಿದ ಮೇಲೆ ಈ ಲಾಕ್ ಏನಾಯಿತು, ಡೋರು ಆಟೋಮೆಟಿಕ್ಕಾಗಿ ಲಾಕ್ ಆಗೋಯ್ತು. ಲಾಕ್ ಆದಮೇಲೆ ಇವನು ತಿಳ್ಕೊಂಡ, 2 ಗಂಟೆ ಆದಮೇಲೆ ಬರ್ತಾನೆ, ನಾನು ಅವನ್ನ ಕರಿತೀನಿ ಅಂತೇಳಿ ಕರೀತಾನೆ. ಅದು ಸೌಂಡ್ ಪ್ರೂಫು, ಒಂದೇ ಒಂದು ವಾಯ್ಸ್ ಕೂಡ ಹೊರಗಡೆ ಹೋಗಲಿಲ್ಲ. ಅವನು ಕೂಗಿ ಅದು ಗೋಡೆನ ಹೊಡ್ಕೊಂಡು ಹೇಳ್ತಾನೆ, ದಯಮಾಡಿ ತೆಗಿರಿ ಅಂತೇಳಿ. ಅಷ್ಟರೊಳಗೆ ಅವನಿಗೆಲ್ಲ ಒಂದು ಕಡೆ ಬ್ಯುಸಿಯಾಗಿ ಒಂದು ಕಾಲ್ ಬಂದ್ಬಿಡುತ್ತೆ ಆಫೀಸರ್ಗೆ. ಸಡನ್ನಾಗಿ ಸೀರಿಯಸ್ ಆದ ಕಾಲ್ ಬಂದಿದ್ದಕ್ಕೆ ತನ್ನ ಮನೆಗೆ ಅವನು ಅಲ್ಲಿಗೆ ಆಫೀಸರ್ಸ್ ಹತ್ರ, ಸರ್ ನಾನು ವಿತ್ಡ್ರಾ ಮಾಡ್ಕೊಂಡು ಹೋಗ್ತಿದ್ದೀನಿ, ದಯವಿಟ್ಟು ತೊಗೊಳ್ಳಿ ಕೀಗಳಂತ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಈ ಮುತ್ಕನ್ನ ಮರ್ತೇ ಬಿಡ್ತಾನೆ. ಹೋದ ವೀಕೆಂಡ್ ಬೇರೆ, ಮಾರನೇ ದಿನ ಶನಿವಾರ ಮತ್ತು ಭಾನುವಾರ 2 ದಿನ ರಜಾ. ಆ 2 ದಿನ ಕೂಡ ಈ ತಾತ ಒಳಗಡೆ ಹೋದವನು ನೋಟ್ಗಳೆಲ್ಲ ನೋಡ್ಕೊಂಡು ಹಣಗಳೆಲ್ಲ ನೋಡ್ತಾ ಇದ್ದ. ಆದರೆ ನೋಡ್ತಾ ಅವನು ಕೂಗಿ ಕರೆದು ಸೋತೋಗಿ ಕೆಳಗೆ ಕುತ್ತು ಬಿದ್ದ. ಯಾಕೆಂದರೆ ಒಂದು ಲೋಟ ನೀರು ಕೂಡ ಇಲ್ಲ ಅವನಿಗೆ. ಕೊನೆಗೆ ಶನಿವಾರ ಫುಲ್ಲು ಕಳೆದ. ಹಾಗೇ ಉಸಿರು ಕಟ್ತಾ ರಾತ್ರಿ ಆಗ್ತಾ ಭಾನುವಾರ ಕೂಡ ಉಸಿರು ಕಟ್ತಾ ಕೊನೆಗೆ ಆ ನೋಟ್ಗಳು ಹಿಡ್ಕೊಂಡೆ ಅವನು ಹಾಗೇ ಕೆಳಗೆ ಕುಸ್ತು ಬಿದ್ದು ಕೊನೆಗೆ ಅಲ್ಲೇ ಹೃದಯಾಘಾತನಾಗಿ ಸತ್ತು ಹೋದ. ಸೋಮವಾರ ದಿನ ಬೆಳಗಿನ ಜಾವದಲ್ಲಿ ಎಲ್ಲ ಕ್ರಾಸ್ ಚೆಕ್ ಮಾಡ್ಬೇಕಂತೇಳಿ ಇನ್ನೊಂದು ಆಫೀಸರ್ ಒಳಗೆ ಬರ್ತಾನೆ. ಅವನು ಹಣದ ಮೇಲೆ ಹೆಣವಾಗಿ ಬಿದ್ದಿದ್ದಾನೆ. ನನ್ನ ಪ್ರಿಯ ಮಕ್ಕಳೇ, ಅವನ ಹಣವನ್ನು ಕಾಪಾಡಲಿಲ್ಲ. ತುಂಬ ಜನ ನಾವು ತಿಳ್ಕೊಳ್ತೇವೆ, ನಮ್ಮ ಹಣ ನಮ್ಮನ್ನ ಕಾಪಾಡುತ್ತೆ, ನಮ್ಮ ಜನ ನಮ್ಮನ್ನ ಕಾಪಾಡ್ತಾರೆ, ನಮ್ಮ ಅಣ್ಣಂದರು ನಮ್ಮನ್ನ ಕಾಪಾಡ್ತಾರೆ, ನಮ್ಮ ಸ್ನೇಹಿತರು ನಮ್ಮನ್ನ ಕಾಪಾಡ್ತಾರೆ, ನಮ್ಮ ರಾಜಕಾರಣಿಗಳು ನಮ್ಮನ್ನ ಕಾಪಾಡ್ತಾರೆ. ನಿನ್ನನ್ನು ಯಾರೂ ಕಾಪಾಡೋಕ್ಕಾಗಲ್ಲ. ಕಾಪಾಡತಕ್ಕವನು ಕರ್ತನೊಬ್ಬನೇ. ನಿನ್ನ ಮಕ್ಕಳಲ್ಲಿ 1000 ಜನರು, ನಿನ್ನ ಬಲಗಡೆ 10,000 ಜನರು ಸತ್ತು ಬಿದ್ದರು, ನಿನಗೆ ಯಾವ ಕೇಡು
ತಟ್ಟೋದೇ ಇಲ್ಲ. ಆಗ ದಾವೀದನ ಜೀವನದಲ್ಲಿ ದೇವರವನ್ನ ಬಲಗೊಳಿಸಬೇಕು, ದಿನದಿಂದ ದಿನಕ್ಕೆ ಅವನು ಸ್ಟ್ರಾಂಗ್ ಆದ ಅಂತ ಹೇಳುತ್ತೆ. ಯಾಕೆ? ದೇವರ ವಾಕ್ಯ ಅವನೊಳಗಿತ್ತು, ದೇವರ ವಾಕ್ಯ ಧ್ಯಾನ ಮಾಡ್ತಾ ಇದ್ದ. ಇವಾಗ 24 ಗಂಟೆ ದೇವರ ಬಗ್ಗೆ ಅವನು ಚಿಂತೆ ಮಾಡ್ತಾ ಇದ್ದ. ದೇವ್ರಿಗಾಗಿ ಏನು ಮಾಡಬೇಕು, ದೇವ್ರ ರಾಜ್ಯವನ್ನು ಹೇಗೆ ಕಟ್ಟಬೇಕು, ದೇವರ ಆಲಯವನ್ನು ಹೇಗೆ ಕಟ್ಟಬೇಕು, ಏನು ಮಾಡಿದ್ರೆ ದೇವ್ರು ಮೆಚ್ಚುತ್ತಾನೆ. ಪರಲೋಕದಲ್ಲಿ ದೇವರು ಅವನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದ, ಭೂಲೋಕದಲ್ಲಿ ಇವನು ಅದನ್ನೇ ಯೋಚನೆ ಮಾಡ್ತಾ ಇದ್ದ. ಇವತ್ತು ನಮ್ಮ ಯೋಚನೆಗಳು ಏನೇ ಇದೆ, ನಾನು ಅಲ್ಲಿಗೆ ಹೋಗಬೇಕು, ಫಾರಿನ್ಗೆ ಹೋಗಬೇಕು, ಇದನ್ನು ಮಾಡಬೇಕು, ಬಿಲ್ಡಿಂಗ್ ಕಟ್ಟಬೇಕು. ವೆಲ್, ದಟ್ಸ್ ಆಲ್ ಗುಡ್, ಇದೆಲ್ಲ ನೀವು ಮಾಡಲೇಬೇಕು, ದೇವ್ರು ಕೊಟ್ಟೆ ಕೊಡ್ತಾರೆ. ಅದು ಇವೆಲ್ಲದಕ್ಕಿಂತ ಮೇಲಾಗಿ ಮುಖ್ಯವಾಗಿ ಮೊದಲು ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಬೇಕೆಂದು ಚಿಂತೆ ಮಾಡಬೇಡಿ. ಇವೆಲ್ಲಗಳಿಗಾಗಿ ಅಜ್ಞಾನಿಗಳು ಚಿಂತಿಸುತ್ತಾರೆ. ಆದರೆ ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ ಮತ್ತು ಆತನ ನೀತಿಗಾಗಿ ತಬಕ ಪಡಿ ಅಂತ ಹೇಳುತ್ತೆ. ಆಗ ದೇವರ ಸನ್ನಿಧಾನದಲ್ಲಿ, ನನ್ನ ಪ್ರಿಯ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ದಾವೀದನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟ. ದೇವ್ರ ನಿನ್ನ ಚಿತ್ತ ಇಲ್ಲದೆ ನಾನು ಯಾವ ಕೆಲಸ ಮಾಡೋಕ್ಕೋಗಲ್ಲಪ್ಪ, ನಿನ್ನ ರಾಜ್ಯಕ್ಕಾಗಿ ನಾನು ಇಳ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಅದೇ 1 ಸಾಮುವೇಲ 5ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತೆ, ಸೇನಾಧೀಶನಾದ ಯೆಹೋವನ ದೇವರು ದಾವೀದನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಡೇವಿಡ್ ವೆಂಟ್ ಆನ್ ಆ್ಯಂಡ್ ಬಿಕೇಮ್ ಗ್ರೇಟ್ ಬಿಕಾಸ್ ದ ಲಾರ್ಡ್ ವಾಸ್ ವಿತ್ ಹಿಮ್. ಆಗ ಅವನು ದಿನದಿಂದ ದಿನಕ್ಕೆ ಬಲ ಹೊಂದ್ಕೊಂಡ ಅಂದರೆ ದೇವ್ರು ಅವನ ಜೊತೆ ಬಂದ್ಬಿಟ್ರ. ಆಗ ದೇವ್ರು ನಮ್ಮ ಜೊತೆ ಬಂದ್ಬಿಟ್ಟು ಏನಾಗುತ್ತೆ, ಆಶೀರ್ವಾದ ಅನ್ನೋದು ಬಂದ್ಬಿಡುತ್ತೆ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ಆಗ ದೇವ್ರು ವಾಕ್ಯ ಹೇಳುತ್ತೆ, ಕರ್ತನ ಆಶೀರ್ವಾದ ಭಾಗ್ಯದಾಯಕ. ಯಾವಾಗ ಒಬ್ಬ ಮನುಷ್ಯನಂತೆ ಆ ಒಬ್ಬ ಮನುಷ್ಯ ದೇವ್ರ ಬಗ್ಗೆ ಯೋಚನೆ ಮಾಡ್ತಾನೆ, ದೇವ್ರವನ ಜೊತೆ ಬರ್ತಾರೆ. ದೇವ್ರವನ ಜೊತೆ ಬಂದರೆ ಅವನ ಬಲಹೀನಗಳನ್ನು ತೆಗೆದು ಅವನನ್ನು ಬಲಪಡಿಸ್ತಾರೆ. ಬಲಪಡಿಸಿದ ಮೇಲೆ ಏನು ಮಾಡ್ತಾರೆ, ಅವನಿಗೆ ಆಶೀರ್ವಾದವನ್ನು ಕೊಡೋಕ್ಕೆ ದೇವರು ಆರಂಭ ಮಾಡ್ತಾರೆ. ಆಟೋಮೆಟಿಕ್ಕಾಗಿ ಅವನ ಅಭಿವೃದ್ಧಿ ಹೊಂದೋದಕ್ಕೆ ಆರಂಭ ಆಗುತ್ತೆ. ನೋಡಿ, ಎಷ್ಟೋ ಮನೆಗಳಲ್ಲಿ ಗಿಡಗಳು ಇಟ್ಟಿರ್ತಾರೆ, ಸರ್ ಗಿಡ ಬೆಳಿತಾನೇ ಇಲ್ಲ, ಎಷ್ಟು ನೀರು ಹಾಕ್ತೀವಿ ಬೆಳಿತಾನೇ ಇಲ್ಲ. ಆಗ ತೋಟದವನು ಬಂದು ಹೇಳ್ತಾನೆ, ಮೇಡಮ್ ಇದು ಬರೀ ನೀರು ಹಾಕಿದರೆ ಮಾತ್ರ ಇದು ಬೆಳೆಯಲ್ಲ ಮೇಡಮ್, ಇದಕ್ಕೇನು ಹಾಕಬೇಕು, ಅದಕ್ಕೆ ಬೇಕಾದ ರಾಸಾಯನಿಕ ಗೊಬ್ಬರಗಳು ಹಾಕಬೇಕು. ಆ ಗೊಬ್ಬರಗಳು ಹಾಕಿದ ತಕ್ಷಣ ಫರ್ಟಿಲೈಸ್ ಅಂತ ಹೇಳ್ತಾರಲ್ಲ, ಅದನ್ನು ಹಾಕಿದ ತಕ್ಷಣ ಏನಾಗುತ್ತೆ, ಗಿಡ ಅಷ್ಟು ದಷ್ಟಿ ಪುಷ್ಟಿಯಾಗಿ ಅದು ಬೆಳೆಯೋಕ್ಕೆ ಆರಂಭ ಆಗುತ್ತೆ, ಫಲ ಕೊಡೋದಕ್ಕೆ ಆರಂಭ ಆಗುತ್ತೆ. ಆಗ ನೀರು ಅನ್ನುವಂಥ ಪ್ರಾರ್ಥನೆ ಒಂದು ಮಾತ್ರ ನಮ್ಗೆಲ್ಲರೂ ಇರಬಾರ್ದು, ಗೊಬ್ಬರ ಅನ್ನುವಂಥ ವಾಗ್ದಾನಗಳು ಕೂಡ ನಮ್ಮ ಜೊತೆ ಇರಬೇಕು. ದೇವರು ಕೊಟ್ಟಂಥ ವಾಗ್ದಾನಗಳು ಎಷ್ಟು ಕೊಟ್ಟಿದ್ದಾರೆ ನಿಮಗೆ, ವಾಗ್ದಾನಗಳು ಎಷ್ಟೆಲ್ಲ ನಿಮ್ಗೆ ದೇವರು ಉಪಕಾರ ಮಾಡಿದ್ದಾರೆ. ದೇವ್ರಿಗೆ ಏನು ಕೊಡೋಕ್ಕೆ ರೆಡಿ ಇದ್ದೀರಾ ನೀವು? ಮೊದಲನಾಗಿ ದೇವರ ಸನ್ನಿಧಾನ ಪ್ರೀತಿ ಮಾಡಿ, ನಿಮ್ಮ ಹೃದಯ ದೇವ್ರ ಕೈಲಿ ಕೊಡಿ. ದೇವರ ಹೃದಯ ನೀನು ಕೇಳ್ಕೊಡ್ತೇನಪ್ಪ, ಇದೋ ಹೃದಯದ ಬಾಗಿಲ ಮುಂದೆ ನಾನು ನಿಂತು ತಟ್ಟುತ್ತೇನೆ, ಯಾರಾದರೂ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವನೊಳಗೆ ಬಂದು ಆ ಭೋಜನ ಮಾಡುತ್ತೇನೆ ಅಂತ ಹೇಳ್ತಾರೆ ದೇವರು ನಮಗೆ. ಆಗ ದೇವರು ನಮ್ಮ ಜೊತೆ ಬಂದ್ಬಿಟ್ರೆ, ಅವರು ನಮ್ಮ ಜೀವನದಲ್ಲಿ ಜೊತೆಯಾಗಿ ಬಂದ್ಬಿಟ್ರೆ ನಮ್ಮ ಕಷ್ಟಗಳೆಲ್ಲ ಸುಲಭ ಆಗಿಬಿಡುತ್ತೆ. ನಮ್ಮ ದಾರಿಗಳು ಇಕ್ಕಟ್ಟಾದ ದಾರಿಗಳು ಆಗಿ ಅಗಲವಾದ ದಾರಿಗಳಾಗಿ ಹೆದ್ದಾರಿಗಳಾಗುತ್ತದೆ. ಯುವರ್ ಆಲ್ ನ್ಯಾರೋಸ್ ವೇಲ್ ವಿಲ್ ಬಿಕಮ್ ಎ ರಾಯಲ್ ಹೈವೇಸ್ ಆಗಿಬಿಡುತ್ತೆ. ಬಿಕಾಸ್ ಗಾಡ್ ಹಿಮ್ಸೆಲ್ಫ್ ವಿಲ್ ಕಮ್ ಇನ್ ಟು ಯು, ಗಾಡ್ ಹಿಮ್ಸೆಲ್ಫ್ ವಿಲ್ ಬಿಕಮ್ ಎ ವೇ ವೇರ್ ದೆರ್ ಇಸ್ ನೋ ವೇ. God will make a way for you people of God. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಇದುವರೆಗೆ ಯಾವುದೆಲ್ಲ ಬೇಡ ಅಂತ ಹೇಳಿ ಹೋಗಿದ್ದೀರಾ, ಯಾವುದೆಲ್ಲ ನಮ್ಮ ಕೈಯಲ್ಲಿ ಆಗಿಲ್ಲ, ಯಾವ ಜನ ನಿಮ್ಮ ಕುಗ್ಗಿಸಿ ಇವಳ ಮೇಲೆ ಬರಬಾರ್ದು, ಈತ ಮೇಲೆ ಬರಬಾರ್ದು, ಇವ್ರ ಖಾನಾವಳಿ ಮೇಲೆ ಬರಬಾರ್ದು, ಇವ್ರಿಗೆ ತ್ರಾಸು ಕೊಡ್ತೇನೆ ಅಂತ ಹೇಳಿ ಯಾರೆಲ್ಲ ಮಂದಿ ಬಂದಿದ್ದಾರೆ, ಅವರ ಮುಂದೆನೇ ನಿಮ್ಮ ತಲೆ ಮತ್ತೆ ಎತ್ತಲ್ಪಡುತ್ತೆ. ಇದುವರೆಗೆ ನೀ ಕಾಣದೇ ಇರುವಂಥ ದೊಡ್ಡ ಆಶೀರ್ವಾದ ಅಪ್ಪ ಈ ಅಕ್ಟೋಬರ್ ತಿಂಗಳು ಕಾಣುವಂತೆ ಸಹಾಯ ಮಾಡ್ತಾರೆ. ಯಾಕಂದರೆ ಈ ತಿಂಗಳು ಏನು ಗೊತ್ತಾ, ಅಕ್ಟೋಬರ್ ತಿಂಗಳು ಯು ವಿಲ್ ಬಿಕಮ್ ಸ್ಟ್ರಾಂಗರ್ and stronger, wider and wider. ಎಲ್ಲ ವಿಧವಾದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ದಿಕ್ಕುಗಳಿಗೆ ನೀವು ಚದರಿಕೊಳ್ಳೋದಕ್ಕೆ ಅಪ್ಪ ನಿಮಗೆ ಸಹಾಯ ಅವರು ಮಾಡಿಕೊಟ್ಬಿಡ್ತಾರೆ. ಹಲ್ಲೆಲೂಯಾ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನಮಗಾಗಿ ಬೇಡುವ ರಕ್ತ ಜಯ, ಪ್ರತಿನಿತ್ಯ ರಕ್ಷಿಸುವ ರಕ್ತ ಜಯ. ನೀತಿವಂತರ ರಕ್ತ ಜಯ, ನೀತಿವಂತರ ರಕ್ತ ಜಯ. ನಿತ್ಯ ಜೀವ ತರುವ ರಕ್ತ ಜಯ, ನಿತ್ಯ ಜೀವ ತರುವ ರಕ್ತ ಜಯ. ರಕ್ತ ಜಯ, ಹೋ 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 ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯಾ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ರಕ್ತ
ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಪರಲೋಕದ ದೇವರಿಗೆ ಅವನು ತೀರ್ಮಾನ ಮಾಡ್ತಾರೆ, ದೇವರೇ ನಿನ್ನ ರಾಜ್ಯಕ್ಕಾಗಿ ಬಳ್ತೇನೆ, ನೀನು ರಾಜ್ಯದಲ್ಲಿ ಇರ್ತೇನೆ ಅಂತ ಹೇಳಿ ಅವನು ಬರಬೇಕಾದ್ರೆ ದೇವರು ಆಟೋಮೆಟಿಕ್ ಅವನ ಜೊತೆ ಬಂದ್ಬಿಡ್ತಾರೆ. ಸೇನಾಧೀಶನಾದ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ, ನಾವು ತಿಂಗಳಿಂದ ತಿಂಗಳ ಮೇಲೆ ಬರೋಕ್ಕಾಗ್ತಿಲ್ಲ ರೀ, ವಾರದಿಂದ ವಾರ ಮೇಲಕ್ಕೆ ಬರೋಕ್ಕಾಗ್ತಾರೆ. ಕೆಲವು ವಿಶ್ವಾಸಿಗಳಿದ್ದಾರೆ ವರ್ಷದಿಂದ ವರ್ಷ ಮೇಲೆ ಬರೋಕ್ಕಾಗ್ತಾ ಇಲ್ಲ, ವರ್ಷದಿಂದ ವರ್ಷ ಇರೋದಕ್ಕೆ ಕೆಳಗೆ ಹೋಗ್ತಾ ಇದೆ. ಕಾರಣ ಯಾಕೆಂದರೆ ಅವರಲ್ಲಿ ದಾಹ ಹೊರಟೋಯ್ತು, ದೇವ್ರ ಮೇಲೆ ಇದ್ದಂಥ ಹೃದಯ ಹೊರಟೋಯ್ತು, ಲೋಕದ ಮೇಲೆ ದೇವರಿದ್ದಂಥ ಹೃದಯ ಹೋಗಿ ಲೋಕದ ಮೇಲೆ ಫಿಕ್ಸ್ ಆಗೋಯ್ತು. ಆಗ ಲೋಕದ ಮೇಲೆ ಯಾವಾಗ ಫಿಕ್ಸ್ ಆಗುತ್ತೆ ನಮ್ಮ ಜೀವನದಲ್ಲಿ ಎಲ್ಲ ವಿಷಯದಲ್ಲಿ ಕೂಡ ನಷ್ಟ, ಬಾಧೆ, ಸಂಕಷ್ಟಗಳು ಹತ್ತಿರ ಆಗ್ಬಿಡುತ್ತೆ. ಇವತ್ತು ನೀವು ಒಂದು ತೀರ್ಮಾನ ತಗೋಬೇಕು, ದೇವರೇ ನಿನ್ನ ರಾಜ್ಯಕ್ಕಾಗಿ ನಾನು ಬಾಳ್ತೀನಪ್ಪ, ಇನ್ನು ಮುಂದೆ ನಿನ್ನ ರಾಜ್ಯಕ್ಕಾಗಿ ನಿನ್ನ ನೀತಿಗಾಗಿ ನಾನು ತವಕ ಪಡ್ತೀನಪ್ಪ. ಆ ತವಕ ಪಡಬೇಕಾದ್ರೆ ದೇವರು ನಿಮ್ಮ ಜೊತೆಯಲ್ಲಿ ದೊಡ್ಡ ಆಶೀರ್ವಾದ ಅವ್ರು ಆಯ್ತಾ ಮಾಡ್ತಾರೆ, ದೊಡ್ಡ ಆಶೀರ್ವಾದ. ಅದೇ ನನ್ನ ಪ್ರಿಯ ಮಕ್ಕಳೇ, ದಾವೀದ MBBS ಓದಲಿಲ್ಲ, SSLC ಓದಿಲ್ಲ, ಯಾವುದೋ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಅವನು ಓದಿ ಪಂಡಿತನಾಗಲಿಲ್ಲ, ಉಪಾಧ್ಯಾಯನಾಗಲಿಲ್ಲ, ಯಾವುದೋ ಅರಸನ ಮನೆಯಿಂದ ಬರಲಿಲ್ಲ, ಸಾಧಾರಣವಾಗಿ ದನ ಕಾಯೋನು, ಸಾಧಾರಣವಾಗಿ ಕುರಿ ಕಾಯೋನು ರೀ. ಇಂಥವ್ನಿಗೋಗಿ ಇಷ್ಟು ದೊಡ್ಡ ಆಶೀರ್ವಾದ ಕೊಡ್ತಾರ? Can God give such a great blessing for a ordinary shepherd? ಒಂದು ಸಾಧಾರಣ ಕುರಿಕಾಯಿನ ಇಷ್ಟು ದೊಡ್ಡ ಸೌಭಾಗ್ಯ ಕೊಡೋಕ್ಕೆ ಸಾಧ್ಯನಾ? ಸೌಭಾಗ್ಯ ಕೊಡೋಕ್ಕೆ ಸಾಧ್ಯ. ಯಾವಾಗಂದರೆ ನೀನು ಅವ್ರನ್ನ ಆತ್ಕೋಬೇಕಾದ್ರೆ. ಅದಕ್ಕೆ ಹೇಳುತ್ತೆ ದೇವ್ರ ವಾಕ್ಯ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ದೇವರು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುತ್ತಾನೆ. ಹಂಬಲ್ ಯೋರ್ ಸೆಲ್ಫ್ ಇನ್ ದ ಮೈಟಿ ಹ್ಯಾಂಡ್ ಆಫ್ ದ ಲಾರ್ಡ್ ಆ್ಯಂಡ್ ಇನ್ ಡ್ಯೂ ಟೈಮ್ ಗಾಡ್ ವಿಲ್ ಲಿಫ್ಟ್ ಯು ಅಪ್. ದೇವರು ನಿನ್ನ ಸರಿಯಾದ ಸಮಯದಲ್ಲಿ ಅಪ್ಪ ನಿಮ್ಮನ್ನ ಲಿಫ್ಟ್ ಮಾಡ್ತಾರೆ. 14-15 ವರ್ಷಗಳ ಕಾಲ ದಾವೀದ ಕಷ್ಟಪಟ್ಟರೆ, ನೊಂದದ ಅನೇಕ ಅರಣ್ಯಗಳಲ್ಲಿ ಮರುಭೂಮಿಲಿ ತನ್ನ ಜೀವನ ಕಳೆದ, ಅಲೆಮಾರಿಯಾಗಿ ಜೀವನ ಕಳೆದ. ಅದು ಅಲೆಮಾರಿಯಾಗಿ ಕಳೆಬೇಕಾದ್ರೆ ಕುಡ್ಕೊಂಡು, ಬೀಡಿ ಸೇತ್ಕೊಂಡು, ಸಿಗರೆಟ್ ಸೇತ್ಕೊಂಡು ನಾನು ಹಿಂಗೆ ಇರ್ತ್ಬಿಡ್ತೀನಿ ಅಂತೇಳಿ ಅವನು ದುಃಖ ಪಡ್ಕೊಂಡು ಹೋಗಲಿಲ್ಲ ಪ್ರಿಯ ಮಕ್ಕಳೇ. ಅದಕ್ಕೆ ಬದಲಾಗಿ ಆ ದುಃಖದ ದಿನಗಳಲ್ಲಿ ದೇವರಿಗೆ, ಅಪ್ಪ ನಿನ್ನ ಸನ್ನಿಧಾನಕ್ಕೆ ನಾನು ಯಾವಾಗಲೂ ನಾನು ಪ್ರಾರ್ಥನೆ ಮಾಡ್ತೇನೆ, ನಿನ್ನ ಸನ್ನಿಧಾನದಲ್ಲಿ ನಾನು ಇರ್ತೇನಪ್ಪ ಅಂತೇಳಿ ದೇವರು ಮಾಡಿದ ಉಪಕಾರಗಳು ಒಂದೊಂದಾಗಿ ಅವನು ದೇವರಿಗೆ ಸ್ತೋತ್ರ ಮಾಡ್ತಾನೆ. ಕೀರ್ತನೆ 76:11 ಹೇಳುತ್ತೆ, ನಿಮ್ಮ ದೇವರಾದ ಯೆಹೋವನಿಗೆ ಅರಿಕೆಯನ್ನು ಮಾಡಿ ಸಲ್ಲಿಸಿರಿ, ಸುತ್ತಣದವರು ಭಯಂಕರನಾದ ದೇವರಿಗೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡಲಿ. ಆತನು ಭೂಪತಿಗಳಿಗೆ ಭಯಪ್ರಧಾನಾಗಿ ಪ್ರಭುಗಳ ಅಹಂಭಾವಗಳನ್ನ ತೊಡೆದು ಬಿಡುವನು. ಆತ ಹೇಳ್ತಾನೆ, ಅರಿಕೆ ಮಾಡ್ಕೊಳ್ಳಿ, ದೇವ್ರ ಹತ್ರ ಅರಿಕೆ ಮಾಡ್ಕೊಳ್ಳಿ, ದೇವರೇ ನಿನಗಾಗಿ ನಾನು ನಿಲ್ತೀನಪ್ಪ, ನಿನ್ನ ರಾಜ್ಯಕ್ಕಾಗಿ ನಿಂತ್ಕೊಳ್ತೇನೆ, ಅದ್ಭುತವಾದ ಕಾರ್ಯ ನಿನ್ನ ರಾಜ್ಯಕ್ಕಾಗಿ ತರ್ತೇನಪ್ಪ ಅಂತ ಹೇಳ್ತಾನೆ. ಕೊನೆಗೆ ನೆಕ್ಸ್ಟು 54ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ದೇವ್ರ ಸನ್ನಿಧಾನದಲ್ಲಿ ಏನಂತ ಹೇಳ್ತಾನೆ, 14ನೇ ವಾಕ್ಯದಲ್ಲಿ ಆ ದೇವ್ರ ಸನ್ನಿಧಾನ ಹೇಳ್ತಾನೆ, ಪರಲೋಕದ ದೇವರೇ ನಿನಗೆ ಸ್ತುತಿ ಯಜ್ಞಗಳನ್ನು ನಾನು ಸಮರ್ಪಿಸ್ತೇನಪ್ಪ, ದೇವರಿಗೆ ಮಾಡಿದ ಅರಿಕೆಗಳನ್ನು ಪರಮಾತ್ಮನಿಗೆ ನಾನು ಸಲ್ಲಿಸ್ತೇನೆ, ಕಷ್ಟ ಕಾಲದಲ್ಲಿ ನಾನು ಮೊರೆ ಇಡ್ತೇನೆ, ಕರ್ತನು ನನ್ನನ್ನು ಬಿಡಿಸುತ್ತಾನೆ. ಇವತ್ತು ನೀವು ಕಷ್ಟದಲ್ಲಿದ್ದೀರಾ, ಕಣ್ಣೀರಲ್ಲಿದ್ದೀರಾ? 5 ವರ್ಷ ಸಭೆಗೆ ಹೋಗ್ತಾ ಇದ್ದೇನೆ, ದೀಕ್ಷಾಸ್ಥಾನ ತೊಗೊಂಡಿದ್ದೇನೆ, ಎಲ್ಲ ತೊಗೊಂಡಿದ್ದೀನಿ ಪಾಸ್ಟರ್, ನನಗೆ ಇನ್ನೂ ಏನೂ ಆಗ್ತಾಯಿಲ್ಲ. ಯಾಕೆ ಇನ್ನೂ ಏನೂ ಆಗ್ತಾಯಿಲ್ಲ ಅಂದರೆ ನಿನಗೆ ದೇವರ ಚಿಂತೆ ಇಲ್ಲ, ದೇವ್ರ ರಾಜ್ಯದ ಬಗ್ಗೆ ಆಸೆ ಇಲ್ಲ, ದೇವ್ರ ರಾಜ್ಯದ ಬಗ್ಗೆ ಉತ್ಸುಕತೆ ಇಲ್ಲ, ದೇವ್ರಿಗಾಗಿ ಏನು ಮಾಡಬೇಕು, ಆತನಿಗೆ ಏನೆಲ್ಲ ಕೊಡಬೇಕು, ಆತನಿಗಾಗಿ ನೀವು ಯೋಚನೆ ಮಾಡಬೇಕು. ದಾವೀದ ಯೋಚನೆ ಮಾಡ್ದ. ದುಷ್ಟರ ಜೊತೆ ಅವನು ಸೇರಿಕೊಂಡು ತನ್ನ ಜೀವನ ಕಳೀಲಿಲ್ಲ, ಪಾಪಿಗಳ ಜೊತೆ ಸೇರಿಕೊಂಡು ಪಾಪದ ಕೆಲಸಕ್ಕೆ ಹೋಗಲಿಲ್ಲ, ಧರ್ಮ ನಿಂದಕರ ಜೊತೆ ಕೂತ್ಕೊಂಡು ಆ ದೇವ್ರ ಬಗ್ಗೆ ಸಲ್ಲದ ಮಾತುಗಳನ್ನ ಅವನು ಮಾತಾಡಲಿಲ್ಲ. ಪ್ರಿಯ ಮಕ್ಕಳೇ, ದೇವ್ರ ಸನ್ನಿಧಾನದಲ್ಲಿ ಭಯಭಕ್ತಿ ಉಳ್ಳವನಾಗಿ ದೇವ್ರ ಸನ್ನಿಧಾನದಲ್ಲಿ, ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಅರ್ಪಣೆ ಮಾಡ್ತೇನಪ್ಪ, ಯಾವುದೇ ತಪ್ಪುಗಳನ್ನ ನಾನು ಮಾಡೋದಿಲ್ಲಪ್ಪ ಅವನು ಹೇಳ್ತಾನೆ. ಕೀರ್ತನೆ 119:11 ದೇವರೇ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. I hidden your word in my heart so that I may not sin against you, my Lord ಅಂತ ಹೇಳ್ತಾನೆ. ನೋಡಿದ್ರ ಆ ಹೃದಯದಲ್ಲಿ ಏನಿತ್ತು ಅವನಿಗೆ? 24 ಗಂಟೆ ವಾಕ್ಯ. ಇವತ್ತು ನಮ್ಮ ಸಭೆಯಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಸಾದ ತಾತವ್ರಿಗೂ ವಾಕ್ಯದ ಬಗ್ಗೆ ಮಾತಾಡ್ತಾರೆ, ಪಾಸಿಟಿವ್ ಆಗಿ ಮಾತಾಡ್ತಾರೆ, ಎಲ್ಲ ಪಾಸಿಟಿವ್ ಥಿಂಕ್ ಮಾಡ್ತಾರೆ, ಕರ್ತನಿಗೆ ಘನವಾಗಿ ಸ್ತೋತ್ರ ಮಾಡಿಸ್ತಾರೆ, ಕರ್ತನಿಗೆ ಘನವಾಗಿ ಕಾಣಿಕೆ ಸಲ್ಲಿಸ್ತಾರೆ. ಒಂದು ಬಡ ಸಿಮೆಂಟ್ ಎತ್ತೋನು, ಗಾಡಿ ತಳ್ಳೋನು, ಐಸ್ ಕ್ರೀಮ್ ಮಾರೋನು, ಬೆಲೂನ್ ಮಾರೋನು, ಸೂಜಿ ದಾರಗಳನ್ನ ಮಾರುವಂಥ ಮಕ್ಕಳು ಕೂಡ ನಮ್ಮ ಸಭೆಯಲ್ಲಿ ಬಂದು
ದೊಡ್ಡ ದೊಡ್ಡ ಕಾಣಿಕೆ ಹಾಕಿ ಕರ್ತನ ಘನಪಡಿಸಿ. ಯಾಕೆ ಗೊತ್ತಾ, ಬಂದು 2ನೇ ತಿಂಗಳು 3ನೇ ತಿಂಗಳು 4ನೇ ತಿಂಗಳಿಗೆಲ್ಲ ಅಭಿಷೇಕ ಆಗ್ಬಿಡುತ್ತೆ. ಆಟೋಮೆಟಿಕ್ ಅವ್ರಿಗೆ ಬರಬೇಕಾದ ಆಸ್ತಿಗಳು ಅವ್ರ ಕೈಗೆ ಬಂದು ಸೇರುತ್ತೆ. ಕೈಗೆ ಬೇಕಾದ ಉಂಗುರ, ವಾಚು, ಕಾರು, ಓಡಾಡೋಕ್ಕೆ ಕಾರು ಎಲ್ಲ ದೇವರು ಅವ್ರಿಗೆ ಒದಗಿಸ್ಕೊಡ್ತಾರೆ. ಯಾಕೆ ದೇವರು ವಾಕ್ಯನ ಹೇಳುತ್ತೆ, ಇವೆಲ್ಲವುಗಳು ಅಜ್ಞಾನಿಗಳು ತವಕಪಡ್ತಾರೆ, ನೀನು ದೇವ್ರ ರಾಜ್ಯವನ್ನು ನೀತಿಯನ್ನು ತವಕಪಡು. ಪ್ರತಿದಿನ ವಾರ ಆರಾಧನೆ ಮುಗಿದ ತಕ್ಷಣ ಪಾಸ್ಟರ್ ಹತ್ರ ಬಂದು ಕೇಳ್ತಾರೆ, ಪಾಸ್ಟ್ರೇ ಚರ್ಚಿಗೇನೋ ಬೇಕಾ, ಸಭೆಗೇನೋ ಕೊಡಬೇಕಾ, ಯಾವುದಕ್ಕನ ಏನೋ ಮಾಡಬೇಕಾ, ಹೆಲ್ಪ್ ಮಾಡಬೇಕಾ? ನನ್ನ ಪ್ರಿಯ ಮಕ್ಕಳು ಒಂದೇ 2-3 ಜನ ಸೇರಿ ನಮ್ಮ ಸಭೆಗೆ 1,000 ತಟ್ಟೆ, ಸ್ಟೀಲ್ ತಟ್ಟೆಗಳನ್ನ ದೇವ್ರ ಸೇವೆಗೆ ತಂದು ಕೊಟ್ಟಿದ್ದಾರೆ. ಯಾಕೆ? ಊಟ ಮಾಡೋದು. ಪಾಸ್ಟರ್ ಇದು ಊಟಕ್ಕೆ ಕೊಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ತಟ್ಟೆ ಬೇಡ, ಜನ ಊಟ ಮಾಡೋದ್ರಲ್ಲಿ ಪ್ಲಾಸ್ಟಿಕ್ ಸ್ಮೆಲ್ ಬರುತ್ತೆ, ನಾವು ಸ್ಟೀಲ್ ತಟ್ಟೆ ಕೊಡ್ತೀವಪ್ಪ. ನೋಡಿ, ಒಂದು 3 ಜನ ನಿರ್ಣಯ ಮಾಡಿಕೊಂಡು ದೇವ್ರ ಸನ್ನಿಧಾನದಲ್ಲಿ ತ್ಯಾಗ ಮಾಡಿ ಕೊಡ್ತಾರೆ. 1,000 ರೂಪಾಯಿಗಳಾಯ್ತು. ಅದು ಏನು ಹೇಳ್ತೇನೆ, ಒಂದು ಲೀಸ್ಟ್ ಆಗಿರೋದನ್ನು ಕೂಡ, ಒಂದು ಪರಕೆ ಬೇಕಾದರೂ ಕೂಡ ಒಂದು ತಾಯಿ ಎತ್ಕೊಂಡ್ಬಂದಿರ್ತಾರೆ, ನಾವು ಹೇಳೋ ಮುಂಚೆ ಅವ್ರು ತಂದಿರ್ತಾರೆ. ಇದು ದೇವರ ರಾಜ್ಯದಲ್ಲಿ ವಹಿಸತಕ್ಕಂಥ ಕಾಳಜಿ. ಇದು ಕಾಳಜಿ, ಇದು ನಮಗೆ ಬರಬೇಕು. ಇವತ್ತು ನಿಮ್ಮ ನಷ್ಟಗಳನ್ನ ದೇವ್ರು ಬದಲಾಯಿಸ್ತಾರೆ. ಅಪ್ಪ ಹೇಳ್ತಾರೆ, ಡೇವಿಡ್ ವೆಂಟ್ ಆನ್ ಆ್ಯಂಡ್ ಬಿಕೇಮ್ ಗ್ರೇಟ್ ಬಿಕಾಸ್ ದ ಲಾರ್ಡ್ ವಾಸ್ ವಿತ್ ಹಿಮ್ ಎವ್ರಿ ಡೇ ಆ್ಯಂಡ್ ಡೇವಿಡ್ ಬಿಕೇಮ್ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಆ್ಯಂಡ್ ಸೌಲ್ ಬಿಕೇಮ್ ವೀಕರ್ ಆ್ಯಂಡ್ ವೈ. ಅವನು ಯಾಕೆ ವೀಕಾದ, ದುರ್ಬಲ ಯಾಕಾದ? ದೇವರ ಬಗ್ಗೆ ಆಸೆ ಇರಲಿಲ್ಲ, ದೇವ್ರ ಚಿತ್ತ ನೆರವೇರಿಸಲಿಲ್ಲ. ಬಂದಾಗ ಸಭೆಯಲ್ಲಿ ಏನು ಮಾಡ್ತಾ, ಕೊಂಕು ಕಂಡುಹಿಡಿತಿದ್ದ, ಸಭೆ ವಿರುದ್ಧವಾಗಿ ಕತೆ ಕಟ್ತಾ ಇದ್ದ, ಸೇವಕರ ವಿರುದ್ಧವಾಗಿ ಕತೆ ಕಟ್ತಾ ಇದ್ದ, ಆರಾಧನೆ ಸರಿಯಾಗಿ ಮಾಡಲಿಲ್ಲ, ಮಂಜುಷದ ಪೆಟ್ಟಿಗೆ ತಾಸ್ತಾರ ಮಾಡ್ತಾನೆ, ದೇವ್ರ ಸೇವಕರ ಬಗ್ಗೆ ತಾಸ್ತಾರ ಮಾಡ್ತಾನೆ, ದೇವ್ರ ಪ್ರವಾದಿಗಳು ಹೇಳಿದ ಮಾತು ಅವನು ಕೇಳಲಿಲ್ಲ. ನೋಡಿ, ಇವೆಲ್ಲ ಲೂಪ್ ಹೋಲ್ಸ್ ಹಿಡ್ಕೊಂಡು ನಮ್ಗೆ ಆಶೀರ್ವಾದ ಕೊಡೋದ್ರೆ ಎಲ್ಲಿಂದ ಕೊಟ್ಬಿಡ್ತಾರೆ ದೇವ್ರು ನಮ್ಗೆ ಆಶೀರ್ವಾದ ತನ್ನಷ್ಟಕ್ಕೆ ತಾನೇ ಬರಲ್ಲ ರೀ. ನೀವು ಸರಿಯಾದ ಗೊಬ್ಬರ ಹಾಕ್ಬಿಟ್ರೆ ಗಿಡ ಸ್ಟ್ರೈಕ್ ಮಾಡಲ್ಲ ರೀ, ಗಿಡ ತನ್ನಷ್ಟಕ್ಕೆ ತಾನೇ ಫಲ ಕೊಟ್ಬಿಡುತ್ತೆ ರೀ. ನಿಮ್ಗೇನು ಅದಕ್ಕೆ ಬೇಕಾಗಿರೋದನ್ನ ಕೊಡಿ. ಆಗ ನಿಮಗೆ ಅಪ್ಪ ಹೇಳ್ತಾರೆ, ನನಗೆ ಬೇಕಾಗಿರೋದನ್ನ ಕೊಡಿ. ಅಪ್ಪನಿಗೇನು ಬೇಕು? ನೀತಿ ಬೇಕು. ಅಪ್ಪನಿಗೇನು ಬೇಕು? ಹಸಿವೆ, ನೀತಿಗಾಗಿ ಹಸಿವೆ ಇರಬೇಕು. ಅಪ್ಪನಿಗೇನು ಬೇಕು? ಪರಿಶುದ್ಧತೆ ಇರಬೇಕು. ಅಪ್ಪನಿಗೇನು ಬೇಕು? ಆ ದೇವ್ರ ಸನ್ನಿಧಾನದಲ್ಲಿ ತ್ಯಾಗವ ಕೆಲಸ ನಾವು ಮಾಡೋದಕ್ಕೆ ನಾವು ಸಿದ್ಧರಾಗಬೇಕು. ಯಾವಾಗ ನೀವು ಸಿದ್ಧರಾಗಕ್ಕೆ ಹೋಗ್ತೀರಾ, ದೇವ್ರು ಏನು ಮಾಡ್ತಾರೆ, ನಿಮ್ಮ ಕೈಗಳನ್ನು ವಿಶೇಷವಾದ ರೀತಿಯಲ್ಲಿ ಅವ್ರ ಆಶೀರ್ವಾದ ಮಾಡೋಕ್ಕೆ ಅವ್ರು ಬರ್ತಾರೆ. ಪ್ರಿಯ ಮಕ್ಕಳೇ, ಅದ್ಭುತವಾದ ಕಾರ್ಯ. ಸೌಲು ದುರ್ಬಲ ಆಗಿ ಹೋದ, ಕೊನೆಗೆ ಆಗ್ತಾ 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 ತನ್ನ ಸಿಂಹಾಸನ ಬಿಟ್ಟು ಹೋದ. ದೇವ್ರು ಹೇಳ್ತಾರೆ, ನೀ ನನ್ನ ವಾಕ್ಯಗಳನ್ನ ತಳ್ಳಿ ಬಿಟ್ಟಿದ್ದರಿಂದ ದೇವರು ನಿನ್ನನ್ನು ತನ್ನ ಅರಸತನದಿಂದ ಸಿಂಹಾಸನ ತಳ್ಳಿ ಬಿಟ್ಟಿದ್ದಾರೆ. ತನಗೆ ಬೇಕಾದವನ್ನ ಸಿಂಹಾಸನದ ಮುಂದೆ ಇಡ್ತಾರೆ. ನೀನು ಬಲವಿನಾಗೆ ಹೋಗ್ತೀಯಾ, ನೀನು ಎಲ್ಲ ಕಳ್ಕೊಳ್ತೀಯಾ. ಯಾಕಂದ್ರೆ ನಿನ್ನ ಪಾಪಗಳನ್ನ ಅರಿಕೆ ಮಾಡಲಿಲ್ಲ, ನಿನ್ನ ದೋಷಗಳನ್ನ ಮುಚ್ಚಿಟ್ಕೊಂಡಿದ್ಯಾ. ದೇವ್ರ ವಾಕ್ಯಗಳಂತೆ ದೋಷಗಳನ್ನ ಮುಚ್ಚಿಟ್ಟುಕೊಳ್ಳುವವನು ಶುಭ ಹೊಂದಲಾರ, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ಕರುಣೆಯನ್ನು ಹೊಂದುತ್ತಾನೆ. ಆ ಹೊಂದುವ ಆಶೀರ್ವಾದ ಇವತ್ತು ನಮ್ಮ ಜೀವನದಲ್ಲಿ ಬರೋದಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ಅಪ್ಪ ಕೆಲಸ ಆರಂಭ ಮಾಡ್ತಾರೆ. ಆಮೆನ್. Hallelujah. Thank you, Lord. ಕರಗಳ ತಟ್ಟಿ ಚಪ್ಪಾಳೆ ಹೊಂದಿಗೆ. Amen. ಪರಮೇಶ್ವರ ಪ್ಯಾರ ಪಿತ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಸಂತೋಷವಾಗಿ सहारा
प्यार करूँगा मैं, ज़्यादा तुझसे आराधना और गहराई से प्यार करूँगा मैं, हमें कहना तुझे आराधना और गहराई से, मेरे मन से आराधना, पूरे मन से प्रेम भी करो। हमें पूरे मन से हमें गायो करो आराधना, पूरे मन से प्रेम भी करो। आराधना 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 ದೇವರು ನಮ್ಮ ಜೊತೆ ಬರಬೇಕಾದ್ರೆ ಸೌಲನೇನು ಮಾಡ್ತಾನೆ, ಎಲ್ಲವನ್ನ ಕಳ್ಕೊಂಡ್ಬಿಡ್ತಾನೆ. ಎಲ್ಲ ಕೊಟ್ಟಿದ್ರು ದೇವರು, ಆದರೆ ಅವನು ವೀಕ್ ಆಗ್ತಾನೆ. ಯಾಕಂದರೆ ದೇವ್ರು ನೀನು ಕೊಟ್ಟ ಮೇಲೆ ನೀ ಸ್ಟ್ರಾಂಗ್ ಮಾಡ್ಕೋಬೇಕು. ಹೇಗೆ ಒಂದು ಗಿಡ ಹಾಕಿದ ಮೇಲೆ ಆ ಗಿಡ ಅಲ್ಲೇ ಇರೋದಿಲ್ಲ, ಅದು ಗಿಡವಾಗಿ ಆನಂತರವಾಗಿ ಮರವಾಗಿ ಆನಂತರವಾಗಿ ಎಮ್ಮರವಾಗಿ ಯಾರು ಕೈಯಿಂದ ತಳ್ಳದೇ ಇರೋ ಹಾಗೆ ತನ್ನ ಸ್ಥಳವನ್ನು ಸ್ಥಾಪನೆ ಮಾಡ್ಕೊಳ್ಳುತ್ತೆ. ದ ಟ್ರೀ, ದ ಪ್ಲಾಂಟ್ ವಿಲ್ ಬಿಗ್ಯಾನ್ ಟು ಗ್ರೋ ಸ್ಟ್ರಾಂಗರ್ ಆ್ಯಂಡ್ ಸ್ಟ್ರಾಂಗರ್ ಆ್ಯಂಡ್ ಇಟ್ ವಿಲ್ ಬಿಕಮ್ ಎ ವೆರಿ ಜೈಂಟ್ ಟ್ರೀ. ನೋ ಬಡಿ ಕ್ಯಾನ್ ಶೇಕ್ ದ ಟ್ರೀ. ಒಂದೇ ಒಂದು ವ್ಯಕ್ತಿ ಆಗಲಿ ಅದನ್ನು ಅಳ್ಳಾಡ್ಸೋಕ್ಕೆ ಆಗೋದಿಲ್ಲ. ಆಗ ಕ್ರೈಸ್ತ ಬುನಾದಿ ಅಂದ್ರೇನು? ಈ ಒಂದು ಬೋಧನೆಯಲ್ಲಿ, ಬುನಾದಿಯಲ್ಲಿ, ಈ ಡಾಕ್ಟ್ರಿನ್ಸ್ ಉಪದೇಶದಲ್ಲಿ ನಿನ್ನನ್ನು ಯಾವಾಗ ಬಲವಾಗಿ ಒಳಗೆ ತೆಗೆದುಕೊಂಡು ಹೋಗ್ತೀರಾ ಪ್ರಿಯ ಮಕ್ಕಳೇ, ನೀವೇನೆಲ್ಲ ಕೇಳ್ತೀರಾ ಆ ಆಶೀರ್ವಾದನ ಅಪ್ಪ ರೆಡಿ ಮಾಡ್ತೀನಿ ಅಂತಾರೆ. ಇವತ್ತು ರೆಡಿ ಬೇಕಾ? ರೆಡಿಮೇಡ್ ಬ್ಲೆಸ್ಸಿಂಗ್ ಬೇಕಾ? ಉತ್ತಮವಾದ ಪಾತ್ರೆಗೆ ನಾವು ಉಪಯೋಗ ಆಗಬೇಕಾ? ಅಪ್ಪ ಹೇಳ್ತಾರೆ, ಮೊದಲು ನಿನ್ನ ಆ ಹೀನ ಬುದ್ಧಿಗಳನ್ನ ಬಿಡು. ಸುಳ್ಳು, ಮೋಸ, ದಗ, ಸೋಮಾರಿತನ. ದೇವ್ರ ವಾಕ್ಯ ಹೇಳುತ್ತೆ, ಸೋಮಾರಿಯು ಮಳೆಗಾಲದಲ್ಲಿ ಒಲೆಗೈಯನ್ನು. ಯಾಕಂದರೆ ಸೋಮಾರಿಗೇನು ತೋರಿಸುತ್ತೆ? ಮಳೆಗಾಲದಲ್ಲಿ ನಾನು ಒಲೆಗೈಯಲ್ಲ, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಅವನಿಗೇನು ಸಿಕ್ಕತ್ತದೆ. ಲೇಸಿ ಮ್ಯಾನ್ ವಿಲ್ ನಾಟ್ ಫ್ಲೋ ಎನಿಥಿಂಗ್ ಇನ್ ದ ಟೈಮ್ ಆಫ್ ವಿಂಟರ್. when the harvest comes, when he comes to the harvest, time of harvest, he will not expect anything. ಅವನ ಕೈಯಲ್ಲಿ ಏನೂ ಸಿಗೋದಿಲ್ಲ. what he will going to receive in the time of harvest? He will have nothing in his hand, only he has to beg for the food. ಸೋಮಾರಿತನ ನಾವು ಮಾಡಬಾರ್ದು. ಆ ಸೋಮಾರಿತನ ಇದ್ದಾಗ ನಾವು ಸ್ಟ್ರಾಂಗ್ ಆಗಲ್ಲ. ದಾವೀದ ಚುರುಕಾಗಿದ್ದ, ಪ್ರಾರ್ಥನೆಯಲ್ಲಿ ಚುರುಕಾಗಿದ್ದ, ವೇದ ವಾಕ್ಯ ಓದದಲ್ಲಿ ಚುರುಕಾಗಿದ್ದ, ಪಾಪ ಮಾಡೋದಲ್ಲಿ ದೂರವಾಗಿದ್ದ, ನೀತಿವಂತರ ಜೊತೆ ಪಳಗೋದಲ್ಲಿ ಚುರುಕಾಗಿದ್ದ. ಅದಕ್ಕೆ ದೇವರನ್ನು ಅರಸತನ ಪಟ್ಟಕ್ಕೆ ಕೊಡ್ತಾರೆ. ಆಗ ಈ ತಿಂಗಳು, ಅಕ್ಟೋಬರ್ ತಿಂಗಳು, ನೀವು ಸ್ಟ್ರಾಂಗ್ ಆಗ್ತೀರಾ. ನಿಮ್ಮ ಆಸ್ತಿಯಲ್ಲಿ ಸ್ಟ್ರಾಂಗ್ ಆಗ್ತೀರಾ, ಆರೋಗ್ಯದಲ್ಲಿ ಸ್ಟ್ರಾಂಗ್ ಆಗ್ತೀರಾ, ಅಭಿಷೇಕದಲ್ಲಿ ಸ್ಟ್ರಾಂಗ್ ಆಗ್ತೀರಾ, ಪ್ರಾರ್ಥನೆ ಸಮಯ ವೇಳೆಯಲ್ಲಿ ಸ್ಟ್ರಾಂಗ್ ಆಗ್ತೀರಾ, ಬೈಬಲ್ ಓದೋದಲ್ಲಿ ಸ್ಟ್ರಾಂಗ್ ಆಗ್ತೀರಾ, ಕೊಡೋದಲ್ಲಿ ಸ್ಟ್ರಾಂಗ್ ಆಗ್ತೀರಾ, ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡೋದಕ್ಕೆ, ಮುಂದೆ ಹೋಗೋದಕ್ಕೆ, ಪಾಸ್ಟ್ರಿಗೆ ಕೈ ಕೊಡೋದಕ್ಕೆ ಸ್ಟ್ರಾಂಗ್ ಆಗ್ತೀರಾ. ಸ್ಟ್ರಾಂಗ್ ಆಗ್ತೀರ ಅಂತ ಹೇಳಿ ನೀವು, ಅಪ್ಪ ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಾರೆ. ಹೋದ ವರ್ಷದ ತಿಂಗಳಿಂದ ಈ ತಿಂಗಳು ನೀವೆಲ್ಲ ಫೈನಾನ್ಸ್ಗಳಲ್ಲಿ ನಿಮ್ಮ ಹಣ ಉಳಿಯುತ್ತೆ ಮಕ್ಕಳೇ. ಈ ತಿಂಗಳು ಹಣ ಉಳಿಯೋ ಹಾಗೆ ಮಾಡ್ತಾರೆ. ಯಾಕೆ? ಯಾವಾಗ ನೀವು ಬಿತ್ತುತ್ತೀರಾ, ಈಗ ದೇವರು ವಾಕ್ಯ ಹೇಳುತ್ತೆ, ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ನಿನ್ನ ಕರ್ತನನ್ನು ಸನ್ಮಾನ ಮಾಡು. ಹೀಗೆ ಮಾಡಿದರೆ ನಿನ್ನ ಕಣಜಗಳಲ್ಲಿ ದವಸಗಳು ತುಂಬಿ ತೊಟ್ಟಿಗಳಲ್ಲಿ ದ್ರಾಕ್ಷರಸ ತುಂಬಿ ತುಳುಕುತ್ತದೆ. ಹಾನರ್ ಯುವರ್ ಗಾಡ್ ವಿತ್ ಆಲ್ ಯುವರ್ ವೆಲ್ತ್, ವಿತ್ ಆಲ್ ಯುವರ್ ಫಸ್ಟ್ ಫ್ರೂಟ್ ಆಫ್ ಯುವರ್ ಪ್ರೊಡ್ಯೂಸ್. ಅಪ್ಪ ಹೇಳ್ತಾರೆ, ನಾನು ನಿನ್ನ ಬ್ಲೆಸ್ ಮಾಡ್ತೀನಿ. ಅಪ್ಪನಿಗೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಾ? ಇವತ್ತು ನಮ್ಮ ಸಭೆಯಲ್ಲಿ ಪ್ರತಿ ವಾರ ಆನರ್ ಮಾಡ್ತಾರೆ. ಅಕ್ಕಿಗಳಿಂದ, ಎಣ್ಣೆಗಳಿಂದ ತಂದು ದೇವ್ರಿಗೆ ಸನ್ಮಾನ ಮಾಡ್ತಾರೆ. ಯಾಕೆ? ಪ್ರತಿ ವಾರ 1000 ಗಟ್ಟಲೆ ಜನ ಊಟ ಮಾಡ್ತಾರೆ. ದೇವ್ರಿಗೆ ಸ್ತೋತ್ರ. ಅಪ್ಪರ ದೇವ್ರ ರಾಜ್ಯಕ್ಕೆ ಬೇಕು, ಕೊರತೆ ಇಲ್ದಾಗೆ ಅವ್ರ ಮನೆಗಳಲ್ಲಿ ಆಶ್ರದ. ಅವ್ರ ಮನೆಗೆ ಕೆಲವು ಹೇಳ್ತಾರೆ, ಅಕ್ಕಿನೇ ಇರಲಿಲ್ಲ ಪಾಸ್ಟ್ರೆ, ಯಾವತ್ತು ನೀವು ಒಂದು 2 kg ಅಕ್ಕಿ ಕೊಟ್ಟರೆ ಸಭೆಯಿಂದ, ಅದು ತಗೊಂಡೋಗಿ ಇಟ್ಟಿದ್ದೆ ನಮ್ಮ ಮನೇಲಿ. ಅಕ್ಕಿ ಮೇಲೆ ಅಕ್ಕಿ, ಎಣ್ಣೆ ಮೇಲೆ ಎಣ್ಣೆ, ಹಣದ ಮೇಲೆ ಹಣ ನಮಗೆ ಬರ್ತಾಯಿದೆ ಪಾಸ್ಟ್ರೆ. ಕಾರಣ ಯಾಕೆ? ಯಾವಾಗ ಕರ್ತನ ಆಲಯದಲ್ಲಿ ನೀವು ತರ್ತೀರಾ,
ನೀವು ಕರ್ತನೆ ನಿಮ್ಮ ಮನೆಯನ್ನು ಅವ್ರು ಆಶೀರ್ವಾದ ಮಾಡೋಕ್ಕೆ ಅವ್ರು ಶಕ್ತರಾಗಿದ್ದಾರೆ. ಅದ್ಭುತವಾದ ಕಾರ್ಯ ದೇವರು ಎದುರು ನೋಡೋ ಹಾಗೆ ದೇವ್ರು ನಿಮ್ಮ ಕೈ ಕೆಲಸಗಳನ್ನು ಅವ್ರು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಈಗ ಒಬ್ಬನು ಏನು ನಡತೆ ಉಳ್ಳರ ಸಹವಾಸ ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗುವನು. ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿ ಘನವುಳ್ಳವನಾಗಿ ಯಜಮಾನನ ಕೈಯಲ್ಲಿ ಉಪಯೋಗವುಳ್ಳ ಪಾತ್ರೆ ಆಗಿರ್ತಾನೆ ಮತ್ತು ಸಕಲ ಸತ್ಕರಿಗಳನ್ನ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಇವತ್ತು ದಾವಿದು ತನ್ನ ಕೆಟ್ಟವರ ಸ್ನೇಹಿತನ ಬಿಟ್ಟು ಬಂದ, ದೇವರಿಗಾಗಿ ನಿಂತ್ಕೊಂಡ. ಅದಕ್ಕೆ ದೇವರ ವಾಕ್ಯತೆ, ಸೇನಾಧೀಶನಾದ ಯೆಹೋವನು ದಾವಿದನ ಸಂಗಡ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ ಪ್ರಬಲವಾಗ್ತಾ ಹೋದ. ಪ್ರಬಲ ಆಗಬೇಕು. ಮೊನ್ನೆ ಯಾರೋ ಒಬ್ಬರು ಟೀಚರ್ ಬಂದು ಹೇಳ್ತಾರೆ, ನನ್ನ ಮಗಳು ಇದು ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬ್ರೇಟ್ರಿ ನಡೆಸ್ತಾ ಇದ್ದಾರೆ, ಅಳಿಯನ ಮಗಳು. ಸುಮಾರು 8 ತಿಂಗಳಿಂದ ವ್ಯಾಪಾರ ಇಲ್ಲ ಪಾಸ್ಟ್ರೆ, ತುಂಬಾ ಕಷ್ಟ. ನಾವು ಬಡ್ಡಿ ತೊಗೊಂಡು ಸಾಲ ಮಾಡಿ ಆ ಅಂಗಡಿದು ಬಾಡಿಗೆ ಕಟ್ತಾಯಿದ್ವಿ. ನಾವು ಚರ್ಚಿಗೆಲ್ಲ ಹೋಗ್ತಾಯಿದ್ವಿ. ಆದರೆ ನಾವು ಯಾವಾಗಲೂ ದೇವ್ರ ಹತ್ರ ಮುಂದೆ ಅಳ್ತಾ ಇದ್ವಿ, ಯಾಕೆ ದೇವ್ರು ನಮ್ಮನ್ನ ಇಷ್ಟು ನಷ್ಟದಲ್ಲಿ ಇಟ್ಟಿದ್ದಾರೆ, ನಾವು ಆಲಿಕ್ಕೆ ಹೋಗ್ತಾ ಇಲ್ವಾ, ಬೈಬಲ್ ಓದ್ತಾ ಇಲ್ವಾ, ಏನಕ್ಕೆ ಹಿಂಗೆಲ್ಲ ಆಗ್ತಾಯಿದೆ. ಆಗ ನಾನು ಹೇಳಿದೆ, ಒಂದು ದಿನ ಫೋನ್ ಮಾಡಿದಾಗ ನಮಗೆ ಹೊಸ್ದಾಗಿ ಫೋನ್ ಮಾಡ್ತಾರೆ. ಆ ತಾಯಿಗೆ ಹೇಳಿದೆ, ಅಮ್ಮ ನಿಮ್ಮ ಅಳಿನ ಮೇಲೆ ಒಂದು ಹೋರಾಟ ಇದೆಯಮ್ಮ, ಯಾವುದೋ ಒಂದು ಕಾರ್ಯವನ್ನು ಬಿಟ್ಕೊಡ್ತಾ ಇಲ್ಲ, ಆ ದೇವ್ರಿಗೆ ಒಂದು ಬಿಟ್ಕೊಡೋಕೆ ಹೇಳಿ. ಅವಾಗವನು ಯಾವಾಗಂತ ಈ ತಾಯಿ ಹೋಗಿ ಅಳಿನಿಗೆ ಹೇಳಿದಂತೆ, ಪಾಸ್ಟ್ ಈ ಥರ ಹೇಳ್ತಾರೆ ಸತ್ಯನ ಅಂತ ಹೇಳಿದ ತಕ್ಷಣ ಗೊಳೋ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದಂತೆ. ಏನು ಎಲ್ಲ ಕಡೆ ಹೋಗೋದು, ಗ್ಯಾಮ್ಲಿಂಗು ಆಡೋಕ್ಕೆ ಹೋಗೋದು, ಅವನು ಸಣ್ಣ ಗುಪ್ತವಾಗಿ ಹೋಗೋದು, ಅಲ್ಲಿ ಹೋಗಿ ಆನ್ಲೈನಿಗೂ ಆಡೋದು. ಹಿಂಗೆ ಆಡಬೇಕಾದ್ರೆ ಆ ದುಡ್ಡು ಸಹಿತ ಎಳ್ಕೊಂಡು ಹೋಗ್ಬಿಟ್ಟ. ಅವತ್ತು ಅವನು ಅಳ್ತು ಕಣ್ಣೀರಿಟ್ಟ. ಇದು ಯಾರಿಗೂ ಗೊತ್ತಿರಲಿಲ್ಲ, ಹೇಗೆ ಗೊತ್ತಾಯಿತು? ಆಗ ನಾನು ಹೇಳಿದ, ಅವನು ದುಡ್ಡನ್ನ ಕಸಿತಾ ಇದೆ ಸೈತಾನು, ಯಾವುದೋ ಒಂದು ಚಟಕ್ಕೆ ಅವನು ಬಲಿಯಾಗಿದ್ದಾನಮ್ಮ. ಅವತ್ತು ಅವರಿಬ್ಬರು ಗಂಡ ಹೆಂಡತಿ ಬಂದು ಒಪ್ಪಿಸ್ಕೊಟ್ರು, ಪಾಸ್ಟ್ರೇ ನಮ್ಮನ್ನು ಒಪ್ಪಿಸ್ಕೊಡ್ತೀವಿ, ಹೆದರಬೇಡಿ, ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾರೆ, ಇವತ್ತಿಂದ ನೀವು ಸ್ಟ್ರಾಂಗರ್ ಆಗಿ ಫೈನಾನ್ಸ್ಗಳ ಮೇಲೆ ಆಗ್ತಾರೆ, ಹೋಗಿ ತಪ್ಪನ್ನ ಅರಿಕೆ ಮಾಡಿ, ದೋಷಗಳನ್ನ ಮುಚ್ಚಿಟ್ಕೊಳ್ಬೇಡಿ. ಮುಚ್ಚಿಟ್ಕೊಂಡ್ರೆ ನಿಮಗೆ ಶುಭ ಆಗೋದು. ಗ್ಯಾಮ್ಲಿಂಗ್ ಬಿಡಿ ನೀವು, ಅದು ಬೇಡ. ನಾವು ಲಾಟ್ರಿ ಅಂತೀವಿ, ಅದಲ್ಲೇನು ಸಿಗಲ್ಲ. ಇವತ್ತು ಆ ಥರ ಬಂದ್ಬಿಡ್ತು ಆನ್ಲೈನ್. ರಮ್ಮಿ ಆಡಿ ಆಂಟಿ ಎಲ್ಲ ಗೆಲ್ಲಿ ಅಂತೇಳಿ ಕೆನೆಗೆ ಗೆಲ್ಲಿಗೆ ಹೋಗ್ಬೇಕು ಅವನಷ್ಟೇ, ಎಲ್ಲ ಅಲ್ಲಿ ಕಳ್ಕೊಂಡು ಹೋಗ್ಬಿಡ್ತೀವಿ. ನನ್ನ ಪ್ರಿಯ ಮಕ್ಕಳೇ, ಆ ರೀತಿಯಾದ ನಿಮ್ಮ ವಿಶ್ವಾಸನ ಕರ್ತನ ಮೇಲೆ ಹಾಕಿ, ಕರ್ತನ ವಾಕ್ಯದ ಮೇಲೆ ಹಾಕಿ, ಕರ್ತನ ಹೇಳೋ ಪ್ರವಾದಿಗಳ ಮಾತು ಮೇಲೆ ಹಾಕಿ. ಆಗ ಅಲ್ಲಿಂದ ಅಪ್ಪ ನಿಮ್ಮ ಕೈಗಳನ್ನು ಅವ್ರು ವೃದ್ಧಿ ಮಾಡ್ತಾರೆ. ಆಮೇಲೆ ಪ್ರೇ ಮಾಡಿ ಕಳಿಸ್ಬಿಟ್ಟು ಜಸ್ಟ್ ಒಂದು 10 ರೂಪಾಯಿನ ಹೊಸ ನೋಟ್ನ ಅವ್ರಿಗೆ ಕೊಟ್ಟೆ, ಇದು ತೊಗೊಂಡೋಗಿ ಇದು ಬೀಜವಾಗಿ ಕೊಡ್ತಾ ಇದ್ದೇನೆ, ಹೋಗಿ ನಿಮ್ಮ ಲ್ಯಾಬ್ರೇಟ್ರಿಲಿ ತೊಗೊಂಡೋಗಿಡಿ. ಏನಿಲ್ಲ ರೀ, ಖಾಲಿ ಇದೆ ರೀ ಲ್ಯಾಬ್ರೇಟ್ರಿ. ಕೆಲಸದವ್ರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ. ನನ್ನ ಪ್ರಿಯ ಮಕ್ಕಳೇ, 2 ದಿನ ಆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-14 ವಾಕ್ಯ ಅವ್ರು ಕೊಟ್ಟೆ. ನೀನು ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳನ್ನು ದೇವರು ಆಶೀರ್ವಾದ ಮಾಡ್ತಾರೆ. ನಿನ್ನ ಉಗ್ರಾಣಗಳ ಮೇಲೆ ದೇವರು ಅದನ್ನು ತುಂಬಿಕೊಳ್ಳುವಂತೆ ಆಶೀರ್ವಾದಕ್ಕೆ ಕಟ್ಟಳೆ ಇಡ್ತಾರೆ. ಗಾಡ್ ವಿಲ್ ಕಮೆಂಡ್ ದ ಬ್ಲೆಸ್ಸಿಂಗ್ ಆನ್ ಆಲ್ ಯುವರ್ ಸ್ಟೋರ್ ಹೌಸ್ ಅಂತ ಹೇಳಿದಲ್ಲ, ಆ ರೀತಿ ದೇವರು ಹೋಗಿ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 3 ದಿನ ಅವ್ರು ಮಾಡಿದ ಪ್ರೇಯರು. ಆ ಬೀಜದ ಮೇಲೆ ಕೈ ಇಟ್ಟು ಪ್ರೇಯರ್ ಸ್ಟಾರ್ಟ್ ಮಾಡಿದ್ರು. ನನ್ನ ಪ್ರಿಯ ಮಕ್ಕಳು, ನಂಬ್ತೀರಾ? ಯಾವುದೋ ದೊಡ್ಡ ಹಾಸ್ಪಿಟ್ಲಿಗೆ ಕೊಡ್ತಕ್ಕಂಥ ಒಂದು ಕನ್ಸೈನ್ಮೆಂಟು ಯಾವುದೋ ಒಂದು ಲ್ಯಾಬ್ರೇಟ್ರಿ ಕೊಡ್ತಿದ್ದವರು ಅವ್ರೇನು ಮಾಡಿಬಿಟ್ಟಿದ್ದಾರೆ, ಸಡನ್ನಾಗಿ ಡೆತ್ ಆಗಿಬಿಟ್ಟು ಆ ಲ್ಯಾಬಲ್ಲಿದ್ದಂಥ ಆಲ್ಮೋಸ್ಟ್ ಒಂದು 60-70 ಲ್ಯಾಬ್ ಚೆಕ್ಕಿಂಗ್ ಇರುವಂಥ ಬ್ಲಡ್ ಇದು ಸ್ಯಾಂಪಲ್ ಪೀಸ್ಗಳನ್ನ ಎಲ್ಲಿ ಹೋಗಿ ಕೊಡೋದು? ಕೊನೆಗೆ ಅಲ್ಲೊಬ್ಬ ಹೇಳಿದ್ನದೆ, ಸರ್ ಅಲ್ಲಿ ಲಾಸ್ಟಲ್ಲಿ ಒಂದು ಲ್ಯಾಬ್ರೇಟ್ರಿ ಇದೆ, ಅಲ್ಲೋಗಿ ಕೊಡ್ಬೋದಾ ಅಂತ. ಕೊಡಿ, ಎಲ್ಲೋ ಒಂದು ಕಡೆ ತೊಗೊಂಡು ಬಂದ್ರಪ್ಪ. ಒಂದೇ ಸತಿ 60 ಸ್ಯಾಂಪಲ್ಸ್ ಟೆಸ್ಟ್ಗಳು ಇವರಿಗೆ ಬಂದ್ಬಿಡ್ತು. ಆಮೇಲೆ ಇವ್ರು ಚೆನ್ನಾಗಿ ಮಾಡಿದ್ದಕ್ಕೆ ಈ ದೊಡ್ಡ ಆಸ್ಪತ್ರೆ ಈ ಲ್ಯಾಬ್ರೇಟ್ರಿ ಹತ್ರ ಟೈಅಪ್ ಮಾಡಿಕೊಂಡ್ರು. ಕೊನೆಗೆ ಟೈಅಪ್ ಮಾಡ್ಕೊಂಡು ಇವಾಗ ಅವನಿಗೆ ಪುರ್ಸೊತ್ತಿಲ್ಲ ಮಕ್ಕಳೇ, ಪುರ್ಸೊತ್ತಿಲ್ದಾಗೆ ಅವನು ಹೇಳ್ತಾನೆ, ಐ ಬಿಕೇಮ್ ಸ್ಟ್ರಾಂಗರ್ ಇನ್ ಮೈ ಫೈನಾನ್ಸ್ ಪಾಸ್ಟ್. ದೇವ್ರು ನನ್ನ ಬ್ಲೆಸ್ ಮಾಡಿದ್ದಾರೆ. ಒಂದೇ ತಿಂಗಳಲ್ಲಿ 1,12,000 ರೂಪಾಯಿ ಪ್ರಾಫಿಟ್ ಅವ್ರಿಗೆ. ಒಂದೇ ತಿಂಗಳಲ್ಲಿ 1,12,000 ರೂಪಾಯಿ ಬ್ಲೆಸ್ಸಿಂಗ್ ಆಗಿ ಆ ದುಡ್ಡಲ್ಲಿ ಹತ್ತತ್ರ 12,000 ರೂಪಾಯಿನ ದೇವ್ರ ಸನ್ನಿಧಾನಕ್ಕೆ ತಂದು, ಆ ಪಾಸ್ಟರ್ ಮೊದಲು ನನ್ನ ಬೆಳೆಯ ಪ್ರಥಮ ಕಾಣಿಕೆಯಿಂದ ದೇವ್ರನ್ನ ಸನ್ಮಾನ ಮಾಡ್ತೇನೆ ಅಂತೇಳಿ ಯಾವಾಗ ಅವನು ಕೊಟ್ಬಿಟ್ಟ. ಆ ದುಡ್ಡು ಯಾವಾಗ ನೀವು ತರ್ತೀರಾ, ದೇವ್ರ ನಿಮ್ಮ ಪ್ರೀತಿ, ದೇವ್ರು ನಿಮ್ಮ ಹೃದಯ ನೋಡ್ತಾರೆ. ನಿನ್ನ ಹೃದಯದಲ್ಲಿ ದುಡ್ಡಿದೆಯಾ ಅಥವಾ ನಾನಿದೆಯಾ? ಆ ಕಾಣಿಕೆ ಏನು ತೋರಿಸತ್ತಂದರೆ, ನಿಮ್ಮ ಹೃದಯದಲ್ಲಿ ನೀವು 2 ಯಜಮಾನಿಗೆ ಸೇವೆ ಮಾಡೋಕ್ಕಾಗಲ್ಲ. ಒಂದು ಪರಲೋಕದ ಯಜಮಾನ, ಇನ್ನೊಂದು ಈ ಭೂಲೋಕದ ಯಜಮಾನ. ಹಣಕ್ಕಾಗಿ ಹಿಂದೆ ಹೋಗ್ತಾ ಇದೆ ಪ್ರಪಂಚ. ಹಣ 24 ಗಂಟೆ ಹಣದಿಂದ ಮನುಷ್ಯ ಹೋಗ್ತಾ ಇದ್ದಾರೆ. ಕೊನೆಗೆ ಹೋಗಿ ಹಣದಿಂದ ಹೋಗಿ ಕೊನೆಗೆ ಹೆಣವಾಗಿ ಬಂದ್ಬಿಡ್ತಾರೆ. ಆದರೆ ನೀ ಕರ್ತನ ಹಿಂದೆ ಹೋದರೆ ನೀನು ಕಷ್ಟಪಡ್ದೇ ಇರೋ ಕಡೆನೇ ನಿಂಗೆ ಬ್ಲೆಸ್ಸಿಂಗ್. ನೋಡಿ, ಅವ್ನು ಯಾವುದೇ ಆಡ್ ಹಾಕಲಿಲ್ಲ, ಯಾವ ಕಡೆನೂ ಇದು ಮಾಡಲಿಲ್ಲ, ಮಾರ್ಕೆಟಿಂಗ್ ಮಾಡಲಿಲ್ಲ. ಒಂದೇ ದಿನದಲ್ಲಿ ಒಂದು ದೊಡ್ಡ ಮೆಗಾ ಹಾಸ್ಪಿಟಲಿಂದ ಸ್ಯಾಂಪಲ್ ಪೀಸ್ ಎಲ್ಲ ಬಂದು ಮಲ್ಟಿ ಆಗಿ ಕೊನೆಗೆ ಅಲ್ಲಿ ಟೈಅಪ್ ಆಗಿ ಇವತ್ತು ಆ ಆಸ್ಪತ್ರೆಯಿಂದ ಬರೋ ಎಲ್ಲ ಲ್ಯಾಬ್ಗಳು ಎಲ್ಲ ಟೆಸ್ಟ್ಗಳು ಇವನು ಬರ್ತಾಯಿದೆ. ಇವಾಗ ಅವ್ನು 2 ಜನ ಇದ್ದಿದ್ದು 6 ಜನ ಅವನಿಗೆ ಟೆಕ್ನಿಷಿಯನ್ಸ್ಗಳು ಬಂದ್ಬಿಟ್ರು.
ಯಾಕೆ? ಗಾಡ್ ವಿಲ್ ಕಮೆಂಡ್ ದ ಬ್ಲೆಸ್ಸಿಂಗ್ ಆನ್ ಆಲ್ ಯುವರ್ ಸ್ಟೋರ್ ಹೌಸ್. ಇವತ್ತು ನಿಮ್ಮ ಖಾನಾವಳಿ ಮೇಲೆ, ನಿಮ್ಮ ಕಟಿಂಗ್ ಶಾಪ್ಗಳ ಮೇಲೆ, ನಿಮ್ಮ ಚಿಕನ್ ಅಂಗಡಿಗಳ ಮೇಲೆ, ನಿಮ್ಮ ಟ್ಯಾಕ್ಸಿಗಳ ಮೇಲೆ, ನಿಮ್ಮ ಆಟೋ ರಿಕ್ಷಾಗಳ ಮೇಲೆ ಏಸಪ್ಪ ಹೇಳ್ತಾರೆ, ಹೋಗು ಆಶೀರ್ವಾದಕ್ಕೆ ಹೋಗು, ಅವ್ರ ಮನೇನ ಹೋಗಿ ಮುಟ್ಟು. ಯಾಕಂದರೆ ಅವನು ನನ್ನ ಮನಪೂರ್ವಕವಾಗಿ ನನ್ನ ಮಾತುಗಳನ್ನ ಕೇಳಿ ನನ್ನನ್ನು ಅವನ ಮನಪೂರ್ವಕವಾಗಿ ನನ್ನ ಕೈಗೊಂಡು ನಡೀತಾ ಇದ್ದಾನೆ. ಆಶೀರ್ವಾದ ಉಂಟಾಗಲಿ. ಹಲ್ಲೆಲೂಯ. ದೇವರು ನಮ್ಮ ಜೊತೆ ಬರ್ತಾರೆ. ಆಮೆನ್. ರಾಜಾಧಿರಾಜನಿಗೆ ವೈರಿಯನ್ನು ಸೋಲಿಸುವ ರಕ್ತ ಜಯ, ಎಂದೆಂದು ಜಯ ಕೊಡುವ ರಕ್ತ ಜಯ. ವೈರಿಯನ್ನು ಸೋಲಿಸುವ ರಕ್ತ ಜಯ, ಎಂದೆಂದು ಜಯ ಕೊಡುವ ರಕ್ತ ಜಯ. ವೈರಿಯನ್ನು ಸೋಲಿಸುವ ರಕ್ತ ಜಯ, ಎಂದೆಂದು ಜಯ ಕೊಡುವ ರಕ್ತ ಜಯ. ಅಧಿಕಾರ ನೀಡುವ ರಕ್ತ ಜಯ, ಅಧಿಕಾರ ನೀಡುವ ರಕ್ತ ಜಯ. ಅತಿಶಯ ಮಾಡುವ ರಕ್ತ ಜಯ, ಅತಿಶಯ ಮಾಡುವ ರಕ್ತ ಜಯ. ರಕ್ತ ಜಯ, ಹೋ 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 ರಕ್ತ ಜಯ, ರಕ್ತ ಜಯ. ಹಲ್ಲೆಲೂಯ. ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ರಕ್ತ ಜಯ, ಹೋ 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 ರಕ್ತ ಜಯ, ರಕ್ತ ಜಯ. ಹಲ್ಲೆಲೂಯ. ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಹಲ್ಲೆಲೂಯ. ಆಗ ದೇವರು ನಮ್ಮ ಜೀವನದಲ್ಲಿ ಬರುವಾಗ ಪ್ರತಿಯೊಂದು ಆಶೀರ್ವಾದಗಳು ಎಲ್ಲ ರೀತಿಯಲ್ಲಿ ನಮ್ಮನ್ನು ಹುಡ್ಕೊಂಬರುತ್ತೆ. ಅದಕ್ಕೆ ನೀವು ಅರಿಕೆ ಮಾಡಿ. ಎಷ್ಟೋ ಜನ ಅರಿಕೆಗಳು ಮಾಡ್ತೀರಾ, ಇದೆಲ್ಲ ಮಾಡಿದೆ ಹಿಂಗೆ ಮಾಡ್ತೀನಿ ದೇವ್ರು ಅಂತೇಳಿ. ಕೊನೆಗೆ ಅರಿಕೆ ಮಾಡಿದ ಮೇಲೆ ಅದನ್ನು ನಾವು ಕೈ ಕೆಲಸನ ನಾವು ಮರ್ತೇ ಬಿಡ್ತೇವೆ. ಆಶೀರ್ವಾದ ಬಂದ್ಬಿಡುತ್ತೆ. ಕೊನೆಗೆ ನಾವೇನು ಮಾಡೋದಿಲ್ಲ. ಯಾವುದೋ ಒಂದು ತಂದೆ ತಾಯಿ ಬಿಲೀವರ್ಗಳು, ಅವ್ರ ಮಗು 5ನೇ ವಯಸ್ಸಲ್ಲಿ ಮಗು ಸೀರಿಯಸ್ ಆಗ್ಬಿಡ್ತು. ಕೊನೆಗೆ ಆಸ್ಪತ್ರೆಗೆ ತೊಗೊಂಡೋದ್ರು. ಏನೇನೋ ಆಪ್ರೇಷನ್ ಎಲ್ಲ ಮಾಡಿದ್ರು. ಒಳಗೆ ಹೊಟ್ಟೆ ಒಳಗಡೆ ಲೀವರಲ್ಲಿ ಏನೋ ಡ್ಯಾಮೇಜ್ ಆಗಿದೆ, ಏನೇನೋ ಮಾಡಿದ್ರು. ಒಂದು 8 ದಿನ ಮಾಡಿ ಕೊನೆಗೆ ಆ ಡಾಕ್ಟರ್ ಬಂದು ಹೇಳಿದ್ರು, ನೀವೇನೇ ಖರ್ಚು ಮಾಡಿದ್ರು ಕೂಡ ಮಗು ಉಳಿಯೋದು ತುಂಬ ಕಷ್ಟ ಅಮ್ಮ. ಸೊ ದಯವಿಟ್ಟು ತೊಗೊಂಡೋಗಿ ಬೇರೆ ದೊಡ್ಡ ಆಸ್ಪತ್ರೆ, ಎಷ್ಟು ದೊಡ್ಡ ಆಸ್ಪತ್ರೆಗೆ ಹೋದ್ರೂ ಮಗು ರಿಜೆಕ್ಟ್ ಆಗ್ತಾಯಿದೆ ರಿಪೋರ್ಟ್ ನೋಡಿ. ಕೊನೆಗೆ ಆ ತಾಯಿ ಆಸ್ಪತ್ರೆ ಹತ್ರ ಮುಂದೆ ಒಂದು ಚಾಪಲ್ ಇತ್ತಂತೆ. ಆ ಚಾಪಲ್ ಹತ್ರ ಒಂದು ಶಿಲುಬೆ ಇತ್ತಂತೆ. ಅಲ್ಲಿ ಹೋಗಿ ಅರಿಕೆ ಮಾಡಿದ, ಏಸಪ್ಪ ದೇವರೇ, ಈ ಮಗು ನನಗೇನಾದರೂ ಕೈ ಕೊಟ್ಬಿಟ್ರೆ ನಾನೇನು ಮಾಡಲಪ್ಪ, ಈ ಮಗುನ ಉಳಿಸ್ಕೊಡಪ್ಪ, ನಾನು ಹೋಗೋ ಸಭೆಗೆ 5 ಲಕ್ಷ ತೊಗೊಂಡೋಗಿ ಕೊಟ್ಬಿಡ್ತೀನಪ್ಪ ಅಂತೇಳಿ ಆ ತಾಯಿ ಅರಿಕೆ ಮಾಡಿದ್ರಂತೆ. ನನ್ನ ಪ್ರಿಯ ಮಕ್ಕಳು, ಎಂಥ ಆಶ್ಚರ್ಯ. ಯಾವಾಗ ಇವಳು ಅರಿಕೆ ಮಾಡಿಬಿಟ್ಲು, ಅರಿಕೆ ಮಾಡಿದ ತಕ್ಷಣವೇ ಮಗುಗೆ ಒಳಗಡೆ ಆಟೋಮೆಟಿಕ್ಕಾಗಿ ದೇವ್ರ ಕೈ ಬಂದ್ಬಿಡ್ತು ಮಕ್ಕಳೇ. ಆ ಕೈ ಬಂದು ಆ ಮಗುಗೆ ಸ್ವಸ್ಥತೆ ಕೊಟ್ಬಿಟ್ರು. 2-3 ದಿನಕ್ಕೆ ಮಗು ಕಣ್ಣುಗಳು ಬಿಡ್ಕೊಳ್ತು, ಕೈಗಳ ಓಪನ್ ಆಯಿತು, ಮಗು ಚೇತರಿಸ್ಕೊಂಡು ಎದ್ದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಇದೇನು ಹಿಂಗೆಲ್ಲ ಆಗೋಯ್ತಲ್ಲ ಅಂತೇಳಿ ಡಾಕ್ಟ್ರ್ ಹತ್ರ ಮತ್ತೆ ಕ್ರಾಸ್ ಚೆಕ್ ಮಾಡೋಕ್ಕೆ ಕರ್ಕೊಂಡು ಹೋದ್ರೆ ಡಾಕ್ಟ್ರ್ ಹೇಳ್ತಾರಂತೆ, ಏನಮ್ಮ ಬೇರೆ ಆಸ್ಪತ್ರೆ ಏನಾದರೂ ಟ್ರೀಟ್ಮೆಂಟ್ ಕೊಟ್ರಾ? ಇಲ್ವಲ್ಲ ಡಾಕ್ಟ್ರೆ. ಅಲ್ಲಮ್ಮ, ಎಲ್ಲ ಮಗು ಚೆನ್ನಾಗಾಗ್ಬಿಟ್ಟಿದೆಯಲ್ಲ. ಒಂದೇ ಆಶ್ಚರ್ಯ ಅಂತೆ. ಆಶ್ಚರ್ಯ ನೋಡಿ ಗಂಡ ಹೇಳಿದಂತೆ, ಈಗಲೇ ನಡಿ ಚರ್ಚ್ಗೆ ಹೋಗ್ಬಿಡೋಣ. ಹೋಗ್ಬಿಟ್ಟು ಮೊದಲು ದುಡ್ಡು ತೆಗೆದು ಹೋಗಿ ಪಾಸ್ಟ್ರಿಗೆ ಕೊಟ್ಬಿಡೋಣ. ಆಲ್ರೆಡಿ 80,000 ರೂಪಾಯಿ ಖರ್ಚು ಹಾಳು ಮಾಡ್ಕೊಂಡಿದ್ದೀವಿ, ಇವಾಗ ಹೋಗಿ ಕೊಟ್ಬಿಡೋಣ. ಅವಳು ಹೇಳಿದಂತೆ, ನಾಳೆ ಹೋಗಿ ಕೊಡೋಣ, ಇವತ್ತು ಬರೀ ಮಂಗಳವಾರ ಅಲ್ವಾ, ಭಾನುವಾರ ಹೋಗಿ ಕೊಟ್ಬಿಡೋಣ ರೀ ಅನ್ಲಂತೆ. ಭಾನುವಾರ ಹೋಗೋಷ್ಟೊತ್ತಿಗೆ ಭಾನುವಾರ ನೆಂಟರುಗಳು ಬಂದುಬಿಟ್ರು. ಈ ಭಾನುವಾರ ಹೋಗೋಕ್ಕಾಗಿಲ್ಲ. ಹಿಂಗೆ ಒಂದೊಂದೇ ಎಕ್ಸ್ಕ್ಯೂಸ್ ಕೊಡ್ತಾ 5 ವರ್ಷ ಆಗಿ, 6 ವರ್ಷ ಆಗಿ, 7 ವರ್ಷ ಆಗಿ, ಈ ಮಗುಗೆ 29 ವರ್ಷಗಳು ಆಗೋಯ್ತು. ಪ್ರಿಯ ಮಕ್ಕಳೇ, ಈ ತಂದೆ ಎಷ್ಟೋ ಗಮನ ಮಾಡ್ದ, ಹೋಗಿ ಸಲ್ಸು ಅಂತೇಳಿ. ಯಾಕಂದ್ರೆ ಅರ್ಕೆ ಮಾಡಿದ್ದು ಅವಳಲ್ವಾ. ಗಂಡ ಹೆಂಡ್ತಿ ಮಗುನ ಎತ್ಕೊಂಡು ಹೋಗಿ ಕೊಡಬೇಕಾಯಿತು. ಆ ಪಾಸ್ಟ್ರಿಗೂ ಗೊತ್ತಿಲ್ಲ. ಇವ್ರು ಹೋಗಿ ಮಾಡಿ ಎಲ್ಲ ಮುಗಿಸ್ಬಿಟ್ರೆ ಯಾವುದು ಕೂಡ ಮಾಡಿರಲಿಲ್ಲ. 29 ವರ್ಷಕ್ಕೆ ಮಗು ಇಂಜಿನಿಯರಿಂಗ್ ಎಲ್ಲ ಮಾಡಿ ಮದುವೆ ಆಯಿತು. ಮದುವೆ ಆಗಿ ಈ ಮಗು ಈ ಮನೇಲಿ, ಮದುವೆ ಮನೇಲಿ ಎಲ್ಲ ಸಂತೋಷವಾಗಿದ್ದಾರೆ. ಈ ಮದುವೆ ಮನೇಲಿ ಬಂದಂಥ ಬೀಗರನ್ನ ಕರ್ಕೊಂಡೋಗಿ ಈ ಮಾವನ ಮತ್ತು ಅಳಿಯ ಏರ್ಪೋರ್ಟ್ಗೆ ಹೋಗಿ ಬಿಟ್ಬಿಟ್ಟು ಇವರು ವಾಪಸ್ಸು ಮನೆ ಹತ್ರ ಬರಬೇಕಾದ್ರೆ, ಇನ್ನೇನು ಮನೆ ಹತ್ರ ಬರಬೇಕು, ಆ ಸರ್ಕಲ್ ಲೆಫ್ಟ್ ತಗೊಂಡು ಒಳಗಡೆ ರೈಟ್ ತೊಗೋಬೇಕಾದ್ರೆ ಎದುರುಗಡೆ ಬಂದಂಥ ಒಂದು ಲಾರಿ ಬ್ರೇಕ್ ಫೇಲ್ ಆಗಿ ಈ ಕಾರಿಗೆ ಬಂದು ಡಿಕ್ಕಿ ಹೊಡಿತು. ಹೊಡೆದ ಏಟಿಗೆ, ಆ ರಭಸಕ್ಕೆ, ಆ ಟನ್ನಷ್ಟು ರಭಸಕ್ಕೆ ಒಳಗಡೆ ಇದ್ದ ಆ ಮಗ ಅಲ್ಲೇ ಸ್ಪಾಟಲ್ಲಿ ಸತ್ತು ಹೋದ. ಮಾವನಿಗೆ, ತಂದೆಗೆ ಆ ಸ್ಥಳದಲ್ಲಿ ಮೈಯಿಂದ ಕೈ ಕಾಲೆಲ್ಲ ಅವನಿಗೆ ಗಾಯಗಳಾಗೋಯ್ತು. ಗಂಡ ಸತ್ತೋಗಿದ್ದ ಅಂತ ಸುದ್ದಿ ಕೇಳಿದ ತಕ್ಷಣ
ಆ ಮದುವೆ ಮನೆ ಬಂದು ಮರಣದ ಮನೆ ಆಗೋಯ್ತು. ಆ ಮರಣದ ಮನೆಯಲ್ಲಿ ಆ ತಾಯಿ, ಆ ಹೆಂಡತಿ, ಫಸ್ಟು ನೈಟ್ ಇದ್ದಂಥ ಮಗಳು, ಮದುಮಗಳಾಗಿದ್ದವಳು ಹುಚ್ಚಳಾಗಿ ಕೆಳಗೆ ಕುಸಿದು ಬಿತ್ತಲು. ಇಡೀ ಮನೆಯೇ ಕುಸಿದು ಹೊರಟೋಯ್ತು. ಪ್ರಿಯ ಮಕ್ಕಳೇ, ಒಂದೇ ಒಂದು ಕೆಲಸ ಅವ್ರು ಮಾಡಿದ ತಪ್ಪಿಗಾಗಿ ಆಮೇಲೆ ಎಷ್ಟೋ ದಿನ ಜ್ಞಾನೋದಯ ಆದಮೇಲೆ ಅವ್ರು ಪಾಸ್ಟರ್ ಹತ್ರ ಕೇಳ್ತಾರಂತೆ, ಪಾಸ್ಟರ್ ನಾವು ಹಿಂಗೆಲ್ಲ ಮಾಡಿದ್ವಿ, ನಾವು ಇದು ಕೊಡಕ್ಕೆ ಬಂದಿದ್ದೀವಿ. ಆಗ ಪಾಸ್ಟ್ ಹೇಳಿದಂತೆ, ಇಟ್ಸ್ ಟೂ ಲೇಟ್, ತುಂಬ ತಡ ಆಗೋಯ್ತು. ಕರ್ತನಿಗೆ ಹೇಳಿದ ಮಾತನ್ನು, ಅದಕ್ಕೆ ನಾವು ಮೊದಲು ಏನು ನಮಗೆ ಮೊದಲನೇದು ದೇವ್ರ ಆರಂಭ ಮಾಡಿ ಕೊಡ್ತಾರೆ, ಆ ಸಂಪಾದನೆ ಆಗಲಿ ಅರಕೆ ಆಗಲಿ, ಅದನ್ನು ಮೊದಲು ಕರ್ತನಿಗೆ ಹೋಗಿ ನಾವು ಸಮರ್ಪಣೆ ಮಾಡಬೇಕು ಅಲ್ವಾ. ತುಂಬ ಜನ ಎಲ್ಲ ಸಂಬಳ ದುಡಿದ ಮೇಲೆ ಮಿಕ್ಕಿದಲ್ಲಿ ತೊಗೊಂಡೋಗಿ ದೇವ್ರು ಕೊಟ್ಬಿಡ್ತಾರೆ. ಅಪ್ಪ ಇದು ಹಿಡ್ಕೋ, ಸಂಬಳ ಬಾಡಿಗೆ ಕೊಟ್ಬಿಟ್ಟೆ, ಲೈಟ್ ಬಿಲ್ ಕಟ್ಬಿಟ್ಟೆ, ಫ್ರಿಜ್ ಇಸ್ಕೊಂಬಂದೆ, EMI ಕಟ್ಬಿಟ್ಟೆ, ಕಾರ್ದು ಕಟ್ಬಿಟ್ಟೆ, ಇನ್ನು ಮಿಕ್ಕಿದ್ದು ಒಂದು 8 ರೂಪಾಯಿ, ಅಪ್ಪ ತಗೋಪ್ಪ 8 ರೂಪಾಯಿ. ಅಪ್ಪ ಆವಾಗ ಅಪ್ಪ ಏನು ಬೆಗ್ಗರ, ಅವ್ರು ಭಿಕ್ಷದವ್ರ? ಅಪ್ಪ ಹೇಳ್ತಾರೆ ಮೊದಲನೇದು ಕರ್ತನ ಕೊಡು, ಮಿಕ್ಕಿದ್ನ ಬೆಗ್ಗರ್ ಕೊಡು ಅಂತಾರೆ. ಇವಾಗ ಉಲ್ಟಾ ಆಗೋಯ್ತು. ಏನಾಯಿತು, ಜನ ಏನು ಮಾಡಿಬಿಟ್ರು, ಮಿಕ್ಕಿದ್ನ ತೊಗೊಂಡೋಗಿ ದೇವ್ರು ಕೊಡ್ತಾ ಇದ್ದಾರೆ. ಅದಕ್ಕೆ ನಿನಗೇನು ಮಿಗ್ತಾ ಇಲ್ಲ, ಅದಕ್ಕೆ ನೀನು ದುರ್ಬಲ ಆಗ್ತಾ ಇದೆಯಾ. ಸೌಲ್ ಯಾಕೆ ದುರ್ಬಲ ಆದ ಅಂದರೆ ದೇವರಿಗೆ ಕೊಡತಕ್ಕ ಘನತೆನೇನೋ ಕೊಡಲಿಲ್ಲ. ಆದರೆ ದಾವೀದ ಆ ರೀತಿ ಇರಲಿಲ್ಲ. ಕರ್ತನಿಗೆ ಉತ್ತಮವಾದ ಕೊಟ್ಟ. ದೇವಾಲಯ ಕಟ್ಟಬೇಕಾದ್ರೆ ಹಿಸ್ಟ್ರಿ ಬೈಬಲ್ ಹೇಳುತ್ತೆ, 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ 3,000 ಚೊಕ್ಕ ಬಂಗಾರವನ್ನು ಕರ್ತನಿಗೆ ಕೊಟ್ಟನಂತೆ. 3,000 ತಲಾಂತು ಚೊಕ್ಕ ಬಂಗಾರವನ್ನು ದೇವರಿಗೆ ಕೊಟ್ಟಂತೆ. 1 ತಲಾಂತು, 3,000 ತಲಾಂತ ಅಂದರೆ ಎಷ್ಟು? 1 ತಲಾಂತ ಅಂದರೆ 32 kg. ಇವತ್ತಿನ ಲೆಕ್ಕಕ್ಕೆ 1 ತಲಾಂತಿಗೆ 32 kg ಅಂದರೆ 3,000ಕ್ಕೆ ಎಷ್ಟಾಗತ್ತೆ? 1,05,000 kg ಆಗುತ್ತೆ. ಅಷ್ಟು kg ಬಂಗಾರವನ್ನು ತೂಗಿ ದೇವರ ಆಲಯಕ್ಕೆ ಅವನ ಹೃದಯ ಎಷ್ಟು ದೊಡ್ಡದಾಗಿರಬೇಕು. ಅದು ಇವತ್ತಿನ ಲೆಕ್ಕಕ್ಕೆ ನೋಡೋಕ್ಕೋದ್ರೆ ಆಲ್ಮೋಸ್ಟ್ ಅದು 78,000 ಕೋಟಿ ಬರುತ್ತದು. ನನ್ನ ಪ್ರಿಯ ದೇವ ಮಕ್ಕಳೇ, ಅಷ್ಟರ ಮಟ್ಟಿಗೆ ಅವನು ಆಶೀರ್ವಾದ ಮಾಡಿದ್ದಾರೆ. 78,000 ಕೋಟಿ ಒನ್ ಟೈಮ್ ಆಫರಿಂಗ್ನ ಅವನು ದೇವ್ರ ರಾಜ್ಯಕ್ಕೆ ಕೊಟ್ಟಿದ್ದಾನೆ. ಈ ಗೇವ್ 3,000 talents ಗೋಲ್ಡ್ ಫಾರ್ ದ ಲಾರ್ಡ್ಸ್ ಬಿಲ್ಡ್ ಟೆಂಪಲ್. ಹೇಗೆ ಇವತ್ತು ನಮ್ಮ ಹತ್ರ 10 ಗ್ರಾಮ್ ಚಿನ್ನ ಇಲ್ಲ ಅಂತೀವಿ, 5 ಗ್ರಾಮ್ ಬೆಳ್ಳಿ ಇಲ್ಲ ಅಂತೀವಿ. ಯಾಕೆ? ಕರ್ತನ ಕೊಡುವಂಥ ಕಾರ್ಯ ನಾವೇನು ಮಾಡ್ತಿದ್ದೀವಿ? ಮಿಕ್ಕಿರೋದನ್ನ ಕೊಡ್ತಾ ಇದ್ದೇವೆ. ಯಾವುದೋ ಒಂದು ಸೇವಕರಿಗೆ ಕೊಟ್ಟಾಗ, ಕೊಟ್ಟಾಗ ಅವ್ರು ಹೇಳಿದಂತೆ, ಇದು ಮೊದಲನೇದ ಮಿಕ್ಕಿದ ಅಂತ ಕೇಳಿದಂತೆ. ಆ ಮನೆ ಶ್ರೀಮಂತರ ಮನೆ ಸೇವಕರು ಹೇಳಿದಂತೆ, ಇದು ಮಿಕ್ಕಿರೋದು. ಆಗ ಅವ್ರು ಹೇಳಿದಂತೆ, ಮಿಕ್ಕಿರೋದನ್ನ ತೊಗೊಂಡು ಭಿಕ್ಷದವ್ರು ಕೊಡಿ, ನನಗೆ ಕೊಡಬೇಡಿ ಅಂದ್ರಂತೆ. ಯಾಕೆ? ಅವ್ರು ಹೇಳಿದಂತೆ, ನೋಡಪ್ಪ, ಅಡುಗೆ ಮಾಡಿದ ಮೇಲೆ ಮೊದಲನೇ ಭಾಗ ದೇವ್ರು ಕೊಡಬೇಕಾಗಿತ್ತು. ಮಿಕ್ಕಿರೋದನ್ನ ನನಗೆ ತಂದು ಕೊಡ್ತಿದ್ಯಾ, ನಾನು ಅಷ್ಟು ಈನವಾದನಲ್ಲಪ್ಪ, ಹೋಗಿ ಭಿಕ್ಷದವ್ರು ಕೊಡು. ಆಗ ಆ ಸೇವಕರು ಹೇಳಿದಂತೆ, ನಿನಗೆ ಎಷ್ಟು ದುರಹಂಕಾರ, ಊಟ ಇಲ್ಲ ಅಂತೀಯ, ಅದು ತಂದು ಕೊಟ್ಟರೆ ಈ ಥರ ಹೇಳ್ತೀಯಲ್ಲ. ಅದಕ್ಕೆ ಅವ್ರು ಹೇಳಿದಂತೆ, ಹುಲಿ ಹಸಿದ್ರೆ ಅದು ಹುಲ್ಲು ತಿನ್ನಲ್ಲಪ್ಪ, ಅದು ಮಾಂಸನೇ ತಿನ್ನತ್ತೆ ಅಂದ್ರಂತೆ ಅವರು. ಹೀಗೆ ನಾವು ದೇವರ ವಾಕ್ಯನ ತಾಸ್ತಾನ ಮಾಡಬೇಕಾದ್ರೆ ಎಲ್ಲಿ ತಾಸ್ತಾರ ಬರುತ್ತೆ ಅಲ್ಲಿ ನಿಮ್ಗೆ ಆಶೀರ್ವಾದ ಬರೋದಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ನನ್ನನ್ನು ಸನ್ಮಾನ ಮಾಡೋನನ್ನು ನಾನು ಸನ್ಮಾನ ಮಾಡ್ತೇನೆ, ನನ್ನ ತಿರಸ್ಕಾರ ಮಾಡೋರು ತಿರಸ್ಕಾರ ಹೊಂದ್ಕೊಳ್ತಾರೆ. ಇವತ್ತು ನಮ್ಮ ಸಭೆಯಲ್ಲಿ ಎಷ್ಟೋ ಕೆಲವರೆಲ್ಲ ತಾಸ್ತಾರ ಮಾಡಿ ತಿರಸ್ಕಾರ ಮಾಡಿದ್ರು ಸೇವಕರನ್ನ. ಇವತ್ತು ಬೀದಿಗೆ ಇಳ್ಕೊಂಡು ಯಾವ ಲೆವೆಲ್ಗೆ ಬಂದಿದ್ದಾರೆ, ಒಂದು ಕೆಲಸ ಇಲ್ಲ, ರೋಡ್ ಅಲಿಯೋ ಸ್ಥಿತಿಗೆ ಅವರು ಬಂದಿದ್ದಾರೆ. ನೋಡಿದ್ರೆ ಬೇಸರ ಆಗುತ್ತೆ. ಯಾಕೆ? ದೇವ್ರ ವಾಕ್ಯನ ಉಲ್ಲಂಘನೆ ಮಾಡಿಬಿಟ್ರು. ಯಾರೋ ಹೇಳಿದ ಮಾತು ಕೇಳ್ಕೊಂಡು ಸಂಘ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋಗೋದು, ಉಡಾಫೆಗಳು ಮಾತಾಡೋದು, ದೇವ್ರ ಸೇವಕರುಗಳ ಬಗ್ಗೆ ಇಲ್ಲ ಸಲದ ಮಾತಾಡೋದನ್ನ ಬರಬೇಕಾದ್ರೆ ಇಲಿಯಾಗಿ ಬಂದಮೇಲೆ ಹುಲಿ ಆಗ್ಬಿಟ್ರು. ಒಳ್ಳೆ ಹುಲಿ ಆದರೆ ಪರವಾಗಿಲ್ಲ, ಇದು ಹೆಬ್ಬುಲಿ ಆಗೋಯ್ತು. ಅಂಥ ಹುಲಿಗಳನ್ನ ದೇವ್ರು ಇಡೋದಿಲ್ಲ. ದೇವ್ರು ಹೇಳ್ತಾರೆ, ಅನೀತಿವಂತನ ನನ್ನ ಸಭೆಯಲ್ಲಿ ಇಡಲ್ಲ, ಓಡಿಸ್ತೀನಿ ಅಂತ ಹೇಳ್ತಾರೆ. ನೀತಿವಂತರು ಮಾತ್ರ ನನ್ನ ಸಭೆಯಲ್ಲಿ ನಿಲ್ಲಬೇಕು ಅಂತ ಹೇಳ್ತಾರೆ. ನಾವು ನೀತಿವಂತರಾಗಬೇಕು ಮಕ್ಕಳೇ. ಆಗ ಈ ತಿಂಗಳು ದೇವ್ರು ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಾರೆ. ಮಗಳೇ, ನಿನ್ನ ಆರೋಗ್ಯದಲ್ಲಿ ಸ್ಟ್ರಾಂಗ್ ಮಾಡ್ತಾರೆ. ಇನ್ನು ಯಾವ BP ನಿನಗಿರಲ್ಲ, ಯಾವ ಶುಗರ್ ಇರೋದಿಲ್ಲ ನಿನಗೆ, ಯಾವ ಥೈರಾಯ್ಡ್ ಇರೋದಿಲ್ಲ. ನೀನು ಸ್ಟ್ರಾಂಗ್ ಆಗ್ತೀಯ ನೀನು. ಆಗ ನೀನು ನುಡಿಬೇಕು, ದೇವರೇ ನಿನ್ನ ಬಾಸುಗಳಿಂದ ನಾನು ಗುಣವಾಗಿದ್ದೇನೆ, ಅದು ಹೇಳಿ ನುಡಿಬೇಕಾದ್ರೆ ನೀನು ಸ್ಟ್ರಾಂಗ್ ಆಗ್ತೀಯ. ಬಡತನದಲ್ಲಿದೆಯಾ, ದೇವರೇ ನಾನು ನೀತಿವಂತರ ಮನೆಯಲ್ಲಿ ಧನ ಐಶ್ವರ್ಯಗಳು ತುಂಬಲ್ಪಡತ್ತೆ, ನಾನು ಧಾರಾಳವಾಗಿ ಧನ ಸಹಾಯ ಮಾಡ್ತೇನೆ, ಹೇಳಿ ನೀನು ಅದನ್ನೇನು ಮಾಡಬೇಕು, ಅದು ನೀನು ಹೊಂದ್ಕೋಬೇಕು ಆಶೀರ್ವಾದ. ಹಂಗೆ ಹೇಳ್ಬಿಟ್ರೆ ಬಂದ್ಬಿಡತ್ತಾ? ಹೇಳ್ಬೇಕಂತಲೇ ದೇವ್ರ ವಾಕ್ಯ ಹೇಳುತ್ತೆ. ಬೈಬಲ್ ಸೇಸ್, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್, ಲೆಟ್ ದ ಪೋರ್ ಸೇ ಐ ಆಮ್ ರಿಚ್. ಕರ್ತನನ ಕುರುಬನು ನಾನು, ಕೊರತೆಯಲ್ಲಿದ್ದ ಆದರೂ ಹೇಳ್ತಾನೆ, ಕೊರತೆ ಪಡಲ್ಲ. ಯಾಕಂದರೆ ಕಣ್ಣಿಗೆ ಕಾಣುವಂಥ ಸಮಸ್ಯೆಗಳನ್ನ ನೋಡಲಿಲ್ಲ, ಕಣ್ಣಿಗೆ ಕಾಣದಿರೋ ಐಶ್ವರ್ಯಗಳನ್ನ ನೋಡ್ತಾರೆ. ಇವಾಗ ಕಣ್ಣು ಕಾಣೋದು ವ್ಯಾಧಿ, ಕಣ್ಣು ಕಾಣದೇ ಇರೋದು ಆರೋಗ್ಯ, ಕಣ್ಣು ಕಾಣೋದು ಬಡತನ, ಕಾಣದೇ ಇರೋದು ಐಶ್ವರ್ಯ, ಕಣ್ಣು ಕಾಣೋದು ಭಯ, ಕಾಣದೇ ಇರೋದು ಧೈರ್ಯ. ಆಗ ಕಾಣದೇ ಇರೋದನ್ನು ಮಾತಾಡಿ,
ದೇವ್ರು ಕಾಣದೇ ಇರೋದನ್ನ ನಿಮ್ಮ ಕೈಲಿ ಕೊಡ್ತಾ ಇದ್ದಾರೆ. ಕಣ್ಣು ಕಾಣದ ನೋಡ್ಬಿಟ್ಟು ಅಯ್ಯೋ ಇಷ್ಟೇ ಇದೆ ಅಂತ ಹೇಳ್ಬೇಡಿ. 5 ರೊಟ್ಟಿ 2 ಮೀನು ಇಷ್ಟೇ ಇದೆ ಅಂತ ಹೇಳ್ದ ಹುಡುಗ. ಅಪ್ಪ ಹೇಳಿದ್ರು ಇಲ್ಲ, ಕಣ್ಣು ಕಾಣದೇ ಇರೋದಿದೆ ನಿನಗೆ. ಬಿಯಾಂಡ್ ಯುವರ್ ನಾಲೆಡ್ಜ್, ಬಿಯಾಂಡ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ವೆನ್ ಯು ಕನೆಕ್ಟ್ ಟು ದ ಡಿವೈನ್ ಸಿಸ್ಟಮ್, ಗಾಡ್ ಕ್ಯಾನ್ ಓಪನ್ ದ ಸೂಪರ್ ನ್ಯಾಚುರಲ್ ಡೋರ್ ಫಾರ್ ಯು. ದೇವರು ಆಕಾಶದ ದ್ವಾರಗಳ ತೆರೆದು ನಿನ್ನ ಮನೆ ಹಿಡಿಯಲಾರದಷ್ಟು ನಿನಗೆ ಕೊಡ್ತೀನಿ ಅಂತಾರೆ. ಹೀಗೆ 80-90 ಸಾವಿರ ಜನ ಆ ರೊಟ್ಟಿ ಮತ್ತು ಮೀನುಗಳ ತಿಂದು ಆ ಹುಡುಗನಿಗೆ 12 ಬುಟ್ಟಿಗಳು ಮಿಗೋ ಹಾಗೆ ಮಾಡಿದ್ರು. ಆಗ ಈ ತಿಂಗಳು ನೀನು ಸ್ಟ್ರಾಂಗ್ ಆಗ್ತೀಯಾ, ನೀನು ಇನ್ನೂ ಮಿಗತ್ತೆ, ಇನ್ನೂ ನಿನ್ನ ಜೋಬಲ್ಲಿ ದುಡ್ಡು ಉಳಿಯತ್ತೆ. ಆಗ ಈ ತಿಂಗಳು ಮೊದಲನೇ ತಿಂಗಳಲ್ಲಿ ಕರ್ತನಿಗೆ ಏನು ಅರಿಕೆ ಮಾಡ್ಕೊಂಡಿದ್ದೀರಾ, ಓಡಿ ಬನ್ನಿ, ನಿಮ್ಮ ದಶಮ ಭಾಗಗಳು ಎತ್ಕೊಂಡು ಬನ್ನಿ. ಕರ್ತನೇ, ಅಪ್ಪ ಹೇಳ್ತಾ ಇದ್ದಾರೆ, ಈ ಭಾಗ ಎತ್ಕೊಂಡು ಬರ್ತಿದ್ಯಪ್ಪ, ಕಷ್ಟ ಇರಲಿ, ಅದು ಬಿಲ್ ಕಟ್ಟಿ ಇರಲಿ, ಪರವಾಗಿಲ್ಲ, ಫಸ್ಟ್ ನಾನು ಸನ್ಮಾನ ಮಾಡ್ತೀನಿ ನಿನಗೆ. ಆಗ ಸನ್ಮಾನ ಅನ್ನೋದೇನೆಂದರೆ ದೇವರು ಬಲ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ಮಹಿಮೆ, ದೇವರು ನಮಗೆ ಧೈರ್ಯ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ಮಹಿಮೆ. ಇದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ಕರ್ತನ ದೊಡ್ಡ ಕೆಲಸವಾಗಿ ಅವ್ರು ಮಾಡ್ತಾರೆ, ಬ್ಲೆಸ್ಸಿಂಗ್ ಆಗುತ್ತೆ. ಆಗ ಈ ಅಕ್ಟೋಬರ್ ತಿಂಗಳು ನಿಮ್ಮ ಮನೆ ಏರಾಳವಾಗಿ ಅವ್ರ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೆ ಕರ್ತನ ಕಾರ್ಯ ಮಾಡ್ತಾರೆ. ಇವತ್ತು ನಮ್ಮ ಸಭೆಯಲ್ಲಿ 21 ವಾರಗಳ ಕಾಲ ಒಂದು ಸೀಸನ್ ಆಫರಿಂಗ್, ಒಂದು ಸೀಸನ್ ಬ್ಲೆಸ್ಸಿಂಗ್, ಬೆಳೆ ಕಾಣಿಕೆಯ ಒಂದು ಆಶೀರ್ವಾದದ ಕುತೂಕಾಲದ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರತಿ ವಾರ 21 ವಾರಗಳ ಕಾಲ ನಾವು ಒಂದು ಬೀಜವನ್ನು ಬಿತ್ತಕ್ಕೆ ಹೋಗ್ತಾ ಇದ್ದೀವಿ. ಆ ಬೀಜ ಬಿತ್ತಬೇಕಾದ್ರೆ ಆ 21 ವಾರದ ನಂತರ ನಮಗಾಗಿ ಒಂದು ಅಮೋಘವಾದ ಆಶೀರ್ವಾದ ದೇವರು ರೆಡಿ ಮಾಡ್ತಾ ಇದ್ದಾರೆ. ಸೊ ಒಂದು ವೇಳೆ ನಾನು ಆ ಬೀಜ ಬಿತ್ತುತ್ತೀನಿ, ನಾನು ಬೆಳೆ ಕಾಣಿಕೆ ಹಬ್ಬಕ್ಕೆ ಬರ್ತೀನಿ ಪಾಸ್ಟ್ರೆ, ನನಗೊಂದು ಕವರ್ ಕೊಡಿ ಅಂದರೆ ಖಂಡಿತ ಬನ್ನಿ, ನಮ್ಮ ಗ್ರೇಸ್ ಮಿನಿಸ್ಟ್ರಿ ಆ ಕಚೇರಿಗೆ ಆಲಯಕ್ಕೆ ಬನ್ನಿ, ಖಂಡಿತ ಆ ಕವರ್ಗಳು ಕೊಡ್ತೇವೆ. ಅದರಲ್ಲಿ ನಿರ್ದಿಷ್ಟವಾದ ಕಾಣಿಕೆ ಎಷ್ಟು ಅಂತ ನಿಮಗೆ ಅದು ವಿವರವಾಗಿ ಹೇಳ್ತೀವಿ. ಆ ಕಾಣಿಕೆ ಬಿತ್ತಿ ನೀವು ಕರ್ತ ನಿಮ್ಮ ಕೈಗಳನ್ನು ಆಶೀರ್ವಾದ ಮಾಡ್ತಾರೆ. ದೇವರು ವಾಕ್ಯ ಹೇಳುತ್ತೆ, ದೇವರು ಹೇಬೆಲನ ಕಾಣಿಕೆ ಆಶೀರ್ವಾದ ಮಾಡಿದನು, ಕಾಯಿನ ಕಾಣಿಕೆ ತಿರಸ್ಕರಿಸಿದನು. ಇವತ್ತು ಈ ಅಕ್ಟೋಬರ್ ತಿಂಗಳಲ್ಲಿ ಉತ್ತಮವಾದ ಕಾಣಿಕೆಯೊಂದಿಗೆ ದೇವರೇ ನಿನ್ನ ಸನ್ನಿಧಿಗೆ ಬರ್ತೇನೆ, ನನ್ನ ಮನೇನ, ನನ್ನ ಕೈಗಳನ್ನು ಆಶೀರ್ವಾದ ಮಾಡಪ್ಪ. ಇವತ್ತು ಆ ಲ್ಯಾಬ್ ಟೆಕ್ನಿಷಿಯನ್ ನಡೆಸಿದಂಥ ಆ ಗಂಡ ಹೆಂಡತಿ ಇವತ್ತು ಬಂದು ಹೇಳ್ತಾರೆ, ಪಾಸ್ಟ್ರೆ ನಾವು ಇನ್ನೊಂದು ಕಡೆ ಓಪನ್ ಮಾಡ್ತಾಯಿದ್ದೀವಿ, ಅದಕ್ಕೆ ಪ್ರೇ ಮಾಡಿ. ದೇವ್ರಿಗೆ ಸ್ತೋತ್ರ. ಗಾಡ್ ಬ್ಲೆಸ್ ಯು. ಆರಂಭ ಆಗುತ್ತೆ, ಹೋಗಮ್ಮ, ವೀಕರ್ ಇದ್ದಿದ್ದು ನೀ ಸ್ಟ್ರಾಂಗ್ ಆಗ್ಬಿಟ್ಟೆ. ಯಾಕೆ ತಮ್ಮ ನಡತೆನ ಬಿಟ್ಕೊಟ್ರು. ಇವಾಗೇನೋ ಸೋಫಾ ಮೇಲೆ ಕೂತ್ಕೊಂಡು ಈ ಅಪ್ಪ ಏನೋ ಹೇಳ್ತಾವನೆ, ಇದೆಲ್ಲ ನಮ್ಗೆ ಆಗ್ಬಿಡತ್ತಾ ಅಂತ ಉಡಾಫೆ ಮಾಡಬೇಡಿ. ಅರ್ಥ ಆಯ್ತಾ? ನೀ ಕೂತಿರೋ ಚೇರು, ನೀ ಕಿಟ್ಕೊಂಡಿರೋ ಕಾಲು, ಅದು ನಿಮ್ಮ ಕಾಲಲ್ಲ, ಅದು ದೇವ್ರ ಕಾಲು. ಆ ಕಾಲಲ್ಲಿ ಒಂದೊಂದು ನರ ಕೂಡ ಕರ್ತನ ಅಪ್ಪಡೆ ಇಲ್ಲದೆ ರಕ್ತ ಓಡಲ್ಲ ರೀ. ಎಷ್ಟೋ ಜನಕ್ಕೆ ಬ್ಲಡ್ ವೆಸಲ್ಸ್ ಓಡಲ್ಲ ಕೆಳಗಿಂದ ಮೇಲಕ್ಕೆ, ಹಾರ್ಟ್ ಪಂಪ್ ಆಗೋದಿಲ್ಲ. ಎಲ್ಲ ನಿನಗೆ ಪಂಪ್ ಆಗ್ತಾಯಿದೆ ಅಂದರೆ ಅದು ಕರ್ತನ ಅಪಾರವಾದ ಕೃಪೆ. ಆ ಅಪ್ಪ ನಮ್ಗೆ ಕೊಟ್ಟ ಆರೋಗ್ಯಕ್ಕಾಗಿ, ಅಪ್ಪ ನಮ್ಗೆ ಕೊಟ್ಟ ರಕ್ಷಣೆಗಾಗಿ, ಅಪ್ಪ ನಮ್ಗೆ ಕೊಟ್ಟಂಥ ಪಾಪ ಕ್ಷಮಾಪಣೆಗಾಗಿ, ಅಪ್ಪ ನಮ್ಗೆ ಕೊಟ್ಟಂಥ ಭವಿಷ್ಯತ್ ಕಾಲ ಮೋಕ್ಷ ರಾಜ್ಯಕ್ಕಾಗಿ ಇದೆಲ್ಲ ನೆನೆಸಿ ಅವ್ರಿಗೊಂದು ಉತ್ತಮವಾದ ಕಾಣಿಕೆಯೊಂದಿಗೆ ಅವ್ರನ್ನ ಎದುರ್ಕೊಂಡು ಅವರ ಶಾಸ್ತ್ರಾಂಗ ಅಡ್ಡ ಬಿದ್ದು ಅಲ್ಪಿಸೋಣ. ಕರ್ತನ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ಹಾಗೆ ಈ ತಿಂಗಳಲ್ಲ ದೇವ್ರು ನಿಮ್ಮ ಜೊತೆ ಇರ್ತಾನೆ, ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಪರಲೋಕದ ದೇವರ ಆಶೀರ್ವಾದ ಹೊಂದ್ಕೊಳ್ಳಿ. ಗಾಡ್ ಬ್ಲೆಸ್ ಯು ಆಲ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದ್ಭುತವಾದ ವಾಕ್ಯ ನಾವು ಕೇಳಿದ್ವಿ. ದೇವರ ವಾಕ್ಯ ನಾವು ನೋಡಿದ ಪ್ರಕಾರ ಸೇನಾಧೀಶನಾದ ದೇವರು ದಾವೀದನ ಸಂಗಡ ಇದ್ದುದರಿಂದ ಅವನು ದಿನದಿಂದ ದಿನಕ್ಕೆ ಅವನ ಮೇಲಕ್ಕೆ ಹೋದ. ಸೌಲನ ದುರ್ಬಲನಾಗುತ್ತಾ ಬಂದ, ಆದರೆ ದಾವೀದನು ಬಲ ಹೊಂದುತ್ತಾ ಬಂದ. ಡೇವಿಡ್ ಬಿಕೇಮ್ ಸ್ಟ್ರಾಂಗರ್ ಆ್ಯಂಡ್ ಪವರ್ಫುಲ್ಲಿ ಹಿ ಕೇಮ್ ಅಪ್ ಇನ್ ದ ಪ್ರೆಸೆನ್ಸ್. ದೇವರ ಸನ್ನಿಧಾನದಲ್ಲಿ ಬರೋಣ. ದೇವರೇ, ನನ್ನ ಜೀವನದಲ್ಲಿ ಏನು ಯೋಜನೆ ಇಟ್ಟಿದೆಯಪ್ಪ, ಸುಮ್ಮನೆ ಏನೋ ಟೈಮ್ ವೇಸ್ಟ್ ಮಾಡಿಕೊಂಡು ಏನೋ ನಾನು ಕಾಲ ಕಳೀತಿದ್ದೀನಪ್ಪ, ಅದಕ್ಕೆ ಸನ್ನಿಧಿಗೆ ಬರ್ತೀನಪ್ಪ. ನನ್ನ ಮನೇನ ಒಂದು ಆಶೀರ್ವಾದ ಮಾಡೋ, ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ಒಂದು ಫ್ಯಾಮಿಲಿ ಮ್ಯಾನ್ ಆಗಿದ್ದೀನಿ, ಏನು ರೆಸ್ಪಾನ್ಸಿಬಿಲಿಟಿ ಜೀವನ ಮಾಡ್ತಿದ್ದೀನಿ. ಇವತ್ತು ನನ್ನ ಹೆಂಡತಿ ಮಕ್ಕಳು ನಾನು ಅಂದ್ಕೊಂಡಿದ್ದಾರೆ, ನಾನು ಇನ್ನೂ ನಂಬಿದ್ದೀನಪ್ಪ, ಪಾಸ್ಟ್ ಹೇಳ್ದಾಗೆ ನಾನು ಕೇಳ್ತೀನಿ ಅಂತೇಳಿ ಅರ್ಪಣೆ ಮಾಡಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ವಶಕ್ತರಾದ ಪರಲೋಕದ ತಂದೆ, ಈ ಅದ್ಭುತವಾದ ಪರಿಶುದ್ಧ ಸಮಯದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವಾದ ಮಾಡಪ್ಪ. ಇವತ್ತು ಈ ಕಾರ್ಯಕ್ರಮ ನೋಡ್ತಿರುವಂಥ ಎಲ್ಲ ಕುಟುಂಬಗಳ ಮೇಲೆ, ಲಂಡನ್ನಿಂದ ಅಪ್ಪ, ಯುರೋಪ್ ಕಂಟ್ರಿಗಳಿಂದ ಅಪ್ಪ, GCC ಕಂಟ್ರಿಗಳು, ಕುವೈಟು, ಕತಾರು, ದುಬಾಯ್ ಅಪ್ಪ, ಬ್ಯಾರಿನಿಂದ ಅನೇಕ ಮಕ್ಕಳಿಗೆ ವಾಕ್ಯ ಕೇಳ್ತಾ ಇದ್ದಾರಪ್ಪ. ಎಸ್ಪೆಷಲಿ ಅಪ್ಪ ಇಸ್ರಾಯೇಲಿಂದ ಅನೇಕ ಮಕ್ಕಳು, ಹೆಣ್ಣುಮಕ್ಕಳು ಕರ್ತನ ವಾಕ್ಯ ಕೇಳ್ತಾ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ಇವತ್ತು ಒಬ್ಬರು ಮುಟ್ಟಪ್ಪ. ಇವತ್ತು ಇಸ್ರಾಯೇಲಿಂದ ವಾಕ್ಯ ಕೇಳ್ತಕ್ಕಂಥ ಬ್ರದರ್ ಪ್ರದೀಪ್ ಅವರೇ ಕರ್ತ ನಿಮ್ಮನ್ನ ಮುಟ್ತಾ ಇದ್ದಾರೆ. ಇವತ್ತು ನಿಮ್ಮ ಸಾಲುಗಳಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರ್ತಾ ಇದ್ದಾನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸಿಸ್ಟರ್ ಅನಿತಾ ಅವರೇ, ಅಪ್ಪ ನಿಮ್ಮನ್ನು ಬ್ಲೆಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಮನೆ ಮೇಲೆ ಅಂತ ಎಲ್ಲ ತಡೆಗಳು ಇವತ್ತು ದೇವರು ತೆಗೆದಾಕ್ತಾ ಇದ್ದಾರೆ. ಬ್ರದರ್ ಕುಮಾರ್, ಆ ಪರಲೋಕದ ದೇವರು ನಿಮ್ಮ
ಕೈ ಕೆಲಸಗಳನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ. ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಮೇಲೆ ಬರ್ತೀರ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಅನೇಕ ಜನ ಫೋಟೋಗ್ರಾಫರ್ಗಳಾಗಿ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ನಿಮ್ಮ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಕೆಲಸಗಳನ್ನು ದೇವರ ಆಶೀರ್ವಾದ ಮಾಡ್ತೀನಿ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಎಷ್ಟೋ ಜನದ ಅಪ್ಪ ಲ್ಯಾಂಡ್ಗಳ ಮೇಲೆ ಅಪ್ಪ ಅವ್ರ ಜಮೀನುಗಳ ಮೇಲೆ ಸೈತಾನ ತಡೆಗಳು ತೋರಿಸ್ತಾ ಇದ್ದೀರಪ್ಪ. ಆ ತಡೆಗಳು ಇವತ್ತು ಮುರಿಯಲ್ಪಡಲಿ ಸ್ವಾಮಿ. ಅಪ್ಪ ಖಾತಾ ಪಾಣಿಗಳು ಬರದೆ ಅಪ್ಪ ತಂದೆ ಅವರಿಗೆ ಬರಬೇಕಾದ ದುಡ್ಡುಗಳು ಬರ್ತಿಲ್ಲಪ್ಪ. ಅಪ್ಪ ಸೇಲ್ ಮಾಡಿ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇನ್ನೂ ಎಷ್ಟೋ ಲಕ್ಷಗಳು ಬರಬೇಕು, ಕೋಟಿಗಳು ಬರಬೇಕಪ್ಪ. ಆ ಕೋಟಿಗಳು ಬರೋದಕ್ಕೆ ಇವತ್ತು ಪ್ರೇ ಮಾಡಿ 10% ದೇವ್ರಿಗೆ ಇಡ್ತೀನಪ್ಪ. ದೇವರೇ ನಿನ್ನ ದಶಮ ಭಾಗದಿಂದ ಸನ್ಮಾನ ಮಾಡ್ತಾನೆ, ನನ್ನ ಭೂಮಿಯಿಂದ ನಿನ್ನ ಸನ್ಮಾನ ಮಾಡ್ತಾನೆ ಅಂತ ಅರಿಕೆ ಮಾಡಿ ಇವತ್ತು ಆ ಸ್ಥಳದಲ್ಲಿ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು, ಪ್ರಭಾವ ಬೀರಿ ಇವರ ಲ್ಯಾಂಡ್ ಕೊಳ್ಳಬಾರ್ದು ಅಂತೇಳಿ ಮಾಡಿದ್ದಾರೆ, ಆ ಕಟ್ಟೆಗಳನ್ನ ಮುರಿತಾ ಇದ್ದಾನೆ ಸ್ವಾಮಿ. ಆಟೋಮೆಟಿಕ್ ಆಗಿ ಫೋನ್ ಕಾಲ್ಗಳು ಬರುತ್ತೆ. ಈ ತಿಂಗಳಲ್ಲಿ ಅನೇಕರಿಗೆ ಫೋನ್ ಕಾಲ್ಗಳು ಬರುತ್ತೆ. ರಿಯಲ್ ಎಸ್ಟೇಟ್ಗಳಿಂದ ಫೋನ್ ಕಾಲ್ಗಳು ಬರುತ್ತೆ, ಜಮೀನ್ದಾರ್ಗಳಿಂದ ಫೋನ್ ಕಾಲ್ಗಳು ಬರುತ್ತೆ, ಕಸ್ಟಮರ್ಗಳಿಂದ ಫೋನ್ ಕಾಲ್ಗಳು ಬರುತ್ತೆ. ನಿಮ್ಮ ಅಕೌಂಟ್ಗಳಿಗೆ ದುಡ್ಡುಗಳು ಬೀಳತ್ತೆ ಅಂತ ಹೇಳ್ತಾ ಇದ್ದಾರೆ. ಏಸು ನಾಮದಲ್ಲಿ ಅಪ್ಪ ಬಿಡುಗಡೆಗೊಳಿಸಿರಿ ಸ್ವಾಮಿ. ಅಪ್ಪ ಸುಜಾತ, ನಿಮ್ಮ ಕೈಗಳನ್ನ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸಹೋದರಿ ಮಣಿ ಮಗಳೇ, ಕರ್ತ ನಿನ್ನ ಮನೆಯ ಕೈಗಳನ್ನು ಆಶೀರ್ವಾದ ಮಾಡ್ತಾರೆ. ಮಂಜುಳಾ ಅವರೇ, ಕರ್ತ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಬ್ಲೆಸ್ಸಿಂಗ್ ಕೊಡಿ ಅಪ್ಪ. ಬ್ರದರ್ ಮಹೇಶ್, ದೇವರು ಮಹೇಶ್ ಮಗನ ಬ್ಲೆಸ್ ಮಾಡ್ತಿರೋದಕ್ಕೆ ಸ್ತೋತ್ರಪ್ಪ. ಮುನೀಂದ್ರ ಅವರೇ, ಕರ್ತನ ಹಸ್ತ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ ಅಪ್ಪ. ಅವ್ರ ಮನೆಯಲ್ಲಿರುವಂಥ ಎಲ್ಲ ಶಾಪದ ಕಟ್ಟೆಗಳು ಇವತ್ತು ಮುರಿಯಲ್ಪಡೋದಕ್ಕಾಗಿ ಸ್ತೋತ್ರಪ್ಪ. ರೇಷ್ಮಾ, God is blessing you, my daughter. God is going to change your entire business. ದೇವ್ ನಿನ್ನ ಬಿಸ್ನೆಸ್ನಲ್ಲಿ, ನಿನ್ನ ಗಂಡನ ಜೀವನದಲ್ಲಿ ದೊಡ್ಡ ಬ್ಲೆಸ್ಸಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಿಡುಗಡೆಗೊಳಿಸಿರಪ್ಪ. ಅವರ ಮನೆ ಮೇಲೆ ಅಂತ ಎಲ್ಲ ಫೈನಾನ್ಷಿಯಲ್ ಕ್ಲಚಸ್ಗಳು ಬಿಡುಗಡೆ ಆಗ್ಲಪ್ಪ. ಥ್ಯಾಂಕ್ ಯು ಜೀಸಸ್. ಸಿಸ್ಟರ್ ಶೀಲಾ ಅವರೇ, ಕರ್ತ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ. ಅವರ ಕೈಗಳ ಮೇಲಿರುವಂಥ ಎಲ್ಲ ಹಣಕಾಸು ಬರದರಾಗಿರುವಂಥ ತಡೆಗಳು ತೆಗೆದಾಕಪ್ಪ. ಅದ್ಭುತಗಳನ್ನ ಮಾಡು, ಆಶ್ಚರ್ಯ ಸಂಗತಿಗಳು ಮಾಡಪ್ಪ. ನಿನ್ನ ಕೃಪೆ ಇವತ್ತು ಒಬ್ಬೊಬ್ಬರ ಮೇಲೆ ತುಂಬಿಕೊಳ್ಳೋದಕ್ಕಾಗಿ ಸ್ತೋತ್ರಪ್ಪ. ತುಂಬಿಕೊಳ್ಳೋದಕ್ಕಾಗಿ ಸ್ತೋತ್ರ. ಬ್ರದರ್ ಬೈರೇಶ್, ಕರ್ತ ನಿಮ್ಮನ್ನು ಮುಟ್ತಾ ಇದ್ದಾರೆ. ನಿಮ್ಮ ಮನೆ ಮೇಲಿರುವಂಥ ಎಲ್ಲ ಕಟ್ಟೆಗಳು ಇವತ್ತು ದೇವರು ತೆಗೆದು ಹೊಡೆದಾಗ್ತಾ ಇದ್ದಾರೆ ಬ್ರದರ್. ಎಲ್ಲ ತಡೆಗಳು ತೆಗೆದಾಗ್ತಿರೋದಕ್ಕೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ದಿವ್ಯ ಅವರೇ, ಕರ್ತನ ಹಸ್ತ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ದೇವರಿಗೆ ಮಾಡಿದ ತೀರ್ಮಾನದಲ್ಲಿ ನಂಬಿಗಸ್ತರಾಗಿ ನಿಂತ್ಕೊಳ್ಳಿ. ಕರ್ತನು ಇನ್ನೂ ನಿಮ್ಮ ಮನೆಯನ್ನ ಇನ್ನೂ ಮೇಲಕ್ಕೆ ನಿಮ್ಮ ಕುಟುಂಬನ ಮೇಲೆ ತರದ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬ್ಲೆಸ್ ಮಾಡಪ್ಪ. ಇವತ್ತು ರೋಗಗಳಲ್ಲಿ ಬಿದ್ದಿರುವಂಥ ಡಯಾಬಿಟೀಸ್ಗಳು ಅಪ್ಪ, ಕೊಲೆಸ್ಟ್ರಾಲ್ ಕಾಯಿಲೆಗಳಲ್ಲಿ ಬಿದ್ದಿರುವಂಥ ಮಕ್ಕಳು ಅಪ್ಪ, ತಂದೆ ದೇವರ BP ಅಪ್ಪ, ಬ್ಲಡ್ ಪ್ರೆಷರ್ ಕಾಯಿಲೆಗಳಲ್ಲಿ ಬಿದ್ದಿರುವಂಥ ಮಕ್ಕಳು ಅಪ್ಪ, ಶುಗರ್ ಅಪ್ಪ, ಹಾಗೆ ಅಪ್ಪ ಡಯಾಲಿಸಿಸ್ ಆಗಿರುವಂಥ ಮಕ್ಕಳನ್ನ ಇವತ್ತು ಮುಟ್ಟಪ್ಪ. ಬೆಡ್ ಮೇಲೆ ಕೂತ್ಕೊಂಡು ಎಷ್ಟೋ ತಾಯಿಂದರು ಕಣ್ಣೀರು ಹಾಕ್ತಾ ಇದ್ದಾರಪ್ಪ. ಕಾಲು ಎತ್ತಕ್ಕಾಗ್ತಾ ಇಲ್ಲ, ಕಾಲು ಸ್ವೆಲ್ಲಿಂಗ್ ಆಗಿದೆ ಅಂತ ಹೇಳ್ತಾರೆ. ಏಸು ನಾಮದ ಸ್ವೆಲ್ಲಿಂಗ್ಗಳು ಬಿಟ್ಟು ಹೋಗಲಪ್ಪ. ಆ ಸ್ವೆಲ್ಲಿಂಗ್ಗಳು ಬಿಟ್ಟು ಹೋಗ್ಲಿ. ಏಸು ನಾಮದಲ್ಲಿ ಊತಗಳು ಬಿಟ್ಟು ಹೋಗ್ಲಿ. ಉರಿ ಮೂತ್ರದಲ್ಲಿರುವಂಥ ಉರಿಗಳು ಬಿಟ್ಟು ಹೋಗ್ಲಪ್ಪ. ಎಲ್ಲ ವಿಧ ಬರ್ನಿಂಗ್ ಸೆನ್ಸೇಷನ್ಗಳು ಬಿಟ್ಟು ಹೋಗ್ಲಪ್ಪ. ಎಲ್ಲ ಚರ್ಮದಲ್ಲಿ ಕಾಣಬರುವಂಥ ಕಾಯಿಲೆಗಳು, ಎಲ್ಲ ಅಲರ್ಜಿ ರೋಗಗಳು ಇವತ್ತು ಬಿಟ್ಟು ಹೋಗ್ತಿರೋದಕ್ಕೆ ಸ್ತೋತ್ರ ಮಾಡ್ತಿದ್ದೇನಪ್ಪ. ಕೆಮ್ಮಿದ್ರೆ ಅಪ್ಪ ರಕ್ತ ಬರುತ್ತೆ ಅಂತೇಳಿ ಕೆಮ್ತಾ ಇರುವಂಥ ಮಕ್ಕಳು ಅಪ್ಪ, ಎದೆಯಲ್ಲಿ ಉರಿತಾ ಅಂತ ಹೇಳುವಂಥ ಮಕ್ಕಳ ಉರಿಗಳು ಇವತ್ತು ಬಿಟ್ಟು ಹೋಗೋದಕ್ಕೆ ಸ್ತೋತ್ರ. ಆಶೀರ್ವಾದ ಮಾಡು, ಬಲಪಡಿಸಪ್ಪ. ತಡೆಗಳೆಲ್ಲ ತೆಗೆದಾಕು. ನಿನ್ನ ಬಿಡುಗಡೆ, ನಿನ್ನ ಆಶೀರ್ವಾದ ನಿನ್ನ ಮಕ್ಕಳ ಮೇಲೆ ಉಂಟಾಗ್ಲಪ್ಪ. ಈ ತಿಂಗಳಲ್ಲಿ ಹೊಸ ಹೊಸ ಆರ್ಡರ್ಗಳು ದೇವ್ರು ನಿಮಗೆ ಒದಗಿಸ್ಕೊಡ್ತಾ ದೇವ್ರು ತಿಳಿಸ್ತಾ ಇದ್ದಾರೆ. ಹೊಸ ಹೊಸ ಮಕ್ಕಳಿಗೆ ದೇವರು ಹೊಸ ಹೊಸ ಕಾಂಟ್ರಾಕ್ಟ್ಗಳು ದೇವರು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹೊಸ ಕಡೆಗಳಲ್ಲಿ ಕಂಪನಿಗಳಲ್ಲಿ ನಿಮ್ಗೆ ಹೊಸ ಪ್ರಮೋಷನ್ಗಳು ರೆಡಿ ಆಗ್ತಾ ಇದ್ದಾರಪ್ಪ ಹೇಳ್ತಾ ಇದ್ದಾರೆ. ಹೋಗುವ ಕಡೆಗಳೆಲ್ಲ ಸೌಭಾಗ್ಯ ಉಂಟಾಗುತ್ತೆ. ಅನೇಕರಿಗೆ ಪವಿತ್ರಾತ್ಮ ವರದಾನಗಳು, ಅನೇಕ ಹೆಣ್ಣು ಮಕ್ಕಳಿಗೆ ಪವಿತ್ರಾತ್ಮ ವರದಾನಗಳು ತುಂಬಲ್ಪಡತ್ತೆ ಅಂತ ಹೇಳ್ತಿದ್ದಾರೆ. ಅನೇಕ ಸೇವಕರುಗಳು ಹಳ್ಳಿಗಳಿಂದ ಕುತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. ನಿಮ್ಮ ಸಭೆಗಳಲ್ಲಿ ಉಜ್ಜೀವನ ಆಗುತ್ತೆ, ಆತ್ಮಗಳು ಉಜ್ಜೀವನ ಆಗುತ್ತೆ, ಕುರಿಗಳು ಎಚ್ಚರಪಡತ್ತೆ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ನಂಬಿಗಸ್ತರಾಗಿರಿ. ಸಣ್ಣ ಹಿಂಡೆ ಭಯಪಡಬೇಡ. ಕರ್ತ ನಿನ್ನ ಮೇಲೆ ಸಂತೋಷ ಉಳ್ಳುವನಾಗಿದೆ ಅಂತ ಪ್ರಕಾರ ಒಬ್ಬೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಕೊಡಿ. ಈ ತಿಂಗಳೆಲ್ಲ ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ನಿನ್ನ ಮಕ್ಕಳ ಮೇಲೆ ತುಂಬಿಕೊಳ್ಳಲ್ಲಪ್ಪ. ಹಾರ್ಟ್ ಅಟ್ಯಾಕ್ ಆಗಿರುವಂಥ, ಹೃದಯಾಘಾತ ಆಗಿರತಕ್ಕಂಥ ಕಾಯಿಲೆಗಳು ಬಿಟ್ಟು ಹೋಗಲಿ. ಮಾನಸಿಕ ಖಿನ್ನತೆಗಳು ಬಿಟ್ಟು ಹೋಗಲಿ. ಕಿವಿಯಲ್ಲಿರುವಂಥ ಸೋರುವಿಕೆಗಳು ಬಿಟ್ಟು ಹೋಗ್ಲಪ್ಪ. ಸ್ಪೈನಲ್ ಕಾರ್ಡಲ್ಲಿ ಇರತಕ್ಕಂಥ ಡಿಸಾರ್ಡರ್ಸ್ಗಳು ಬಿಟ್ಟು ಹೋಗ್ಲಪ್ಪ. ಸ್ಪಾಂಡಲಿಸ್ ಪೇನ್ಗಳು ಬಿಟ್ಟು ಹೋಗ್ಲಪ್ಪ. ಅಪ್ಪ ತಂದೆ, ನ್ಯೂಟ್ರಿಷನ್ಗಳಲ್ಲಿ ಡೆಫಿಷಿಯನ್ಸಿ ಆಗಿರುವಂಥ ಮಕ್ಕಳು, ಹೆಣ್ಣು ಮಕ್ಕಳಿಗೆ ಆ ತಡೆಗಳು ತೆಗೆದಾಕಪ್ಪ. ಯೂರಿನ್ ಇನ್ಫೆಕ್ಷನ್ ಆಗಿರುವಂಥ ತಡೆಗಳು ತೆಗೆದಾಕಪ್ಪ. ಅಪ್ಪ, ಗರ್ಭಕೋಶದಲ್ಲಿ ಅನೇಕ ತಾಯಿಂದರು ಕಷ್ಟಪಡ್ತಾ ಇದ್ದಾರಪ್ಪ. ಆ ಗರ್ಭಕೋಶ ಚೀಲ ಕೆಳಗೆ ಬಿದ್ದಿದೆ. ಆ ಚೀಲದಲ್ಲಿ ಹೋರಾಟ ಅಂತೇಳಿ ಕಣ್ಣೀರಾಗ್ತಾ ಇದ್ದಾರೆ. ದೇವರ ಶಕ್ತಿ ಇವತ್ತು ಅವ್ರ ಮೇಲೆ ಇಳಿದು ಹೋಗಲಪ್ಪ. ದೇವರ ಶಕ್ತಿ ಇಳಿದು ಹೋಗಲಿ. ಸಿಸ್ಟರ್ ಗ್ಲೋರಿ, ಗಾಡ್ಸ್ ಪವರ್ ಇಸ್ ಕಮಿಂಗ್ ಆನ್ ಯು. ದೇವರ ಶಕ್ತಿ ಇವತ್ತು ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ದೇವರ ಶಕ್ತಿ ಗ್ರೇಸಿಯಾದಂಥ ಮಗಳ ಮೇಲೆ ಕರ್ತನ ಶಕ್ತಿ ಇಳಿದು ಹೋಗ್ತಾ ಇದೆ. ಬಿಡುಗಡೆಗೊಳಿಸಿರಪ್ಪ. ಕ್ಯಾರನ್, ಗಾಡ್ ಇಸ್ ಬ್ಲೆಸ್ಸಿಂಗ್ ಯು ಮೈ ಡಾಟರ್. ಗಾಡ್ ಇಸ್ ಓಪನಿಂಗ್ ನ್ಯೂ ಸೂಪರ್ನ್ಯಾಚುರಲ್ ಡೋರ್ ಫಾರ್ ಯು. ಭಯಪಡಬೇಡ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸು ಅಂತ ಹೇಳ್ತಿದ್ದೀರಪ್ಪ. ಬಿಡುಗಡೆಗೊಳಿಸಿರಿ. ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಪ್ಪ.
ನಮ್ಮ ಸೇವೆಗಾಗಿ ಸಹಾಯ ಕೊಟ್ಟ ಪ್ರತಿಯೊಂದು ತಂದೆ ತಾಯಿಗಳನ್ನು, ಪ್ರತಿಯೊಂದು ಸೇವಕರುಗಳನ್ನ ಆಶೀರ್ವಾದ ಮಾಡಪ್ಪ. ನಮ್ಮ ಮಿನಿಸ್ಟ್ರಿಗಳ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ ಇರಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆಗೆ ಬೇಡುತ್ತೇವೆ ನಮ್ಮ ತಂದೆ. ನಮ್ಮ ತಂದೆಯ ದೇವರ ಪ್ರೀತಿ, ಕುಮಾರನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಇವತ್ತು ಬಂದಿರುವಂಥ ದೇವರ ಮಕ್ಕಳೆಲ್ಲರ ಮೇಲೆ ಈ ನೇರ ಪ್ರಸಾದದಲ್ಲಿ ಭಾಗವಹಿಸುತ್ತಾ ಪ್ರತಿಯೊಂದು ತಂದೆ ತಾಯಿಗಳ ಮೇಲೆ ದೇವರು ಇಂದು ಎಂದು ಸದಾಕಾಲ ನಮ್ಮನ್ನೇ ನೆಲೆಗೊಳ್ಳಲಿ. ಆಮೇನ್. ಮೇ ಗಾಡ್ ಬ್ಲೆಸ್ ಯು. ದೇವ್ ನಿಮ್ಮನ್ನು ಆಶೀರ್ವಾದ ಮಾಡಲಿ. ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನು. 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 ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿ